ಶುರು ಮಾಡಿ ಸರ್. ಓ ಧರ್ಮಋಷಿ ಚಿತ್ತಮಡ ಪತ್ರಿಕೆಯವರಿಗೆ ನಮಸ್ಕರಿಸುತ್ತೆ. ಸ್ವರ್ಣಮಾಲ ಮೇಡಮ್ ಅವರಿಗೆ ನಮಸ್ಕರಿಸುತ್ತೆ. ಮತ್ತು ಪ್ರಭು ಸರ್ ಅವರಿಗೆ ನಮಸ್ಕರಿಸುತ್ತೆ. ಮತ್ತೆ ಅರುಣ್ ಕುಮಾರ್ ಅವರಿಗೆ ಕೂಡ ನಮಸ್ಕರಿಸುತ್ತೆ. ಮತ್ತೆ ಜೂಮ್ನಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕರಿಸುತ್ತೆ. ಮತ್ತು ಯೂಟ್ಯೂಬ್ನಲ್ಲಿ ಇರತಕ್ಕಂಥ ಆತ್ಮ ಬಂಧುಗಳಿಗೆ ನಮಸ್ಕರಿಸುತ್ತೆ. ಜೆ ಓ ಉಮೇಶ್ ಅವರಿಗೆ ನಮಸ್ಕರಿಸುತ್ತೆ. ಜೆ ಓ ಮೇಡಮ್ ಅವರಿಗೆ ನಮಸ್ಕರಿಸುತ್ತೆ. ನನ್ನ ಧ್ಯಾನ ಗುಡಕೇಶ ಧ್ಯಾನಕ್ಕೆ ಬರುತ್ತಿರುವ ಮುಂಚೆ ಅನುಭವ ಮತ್ತು ಗುಡಕೇಶದ ನಂತರ ಅನುಭವವನ್ನು ಹೇಳಲು ಇಷ್ಟಪಡುತ್ತೇನೆ. ನಾನು 2022 ಫೆಬ್ರವರಿ 14 ಧ್ಯಾನಕ್ಕೆ ಬಂದೆ. ಧ್ಯಾನಕ್ಕೆ ಯಾಕೆ ಬಂದಪ್ಪ ಅಂತಂದ್ರೆ ನನಗೆ ಅನಾರೋಗ್ಯ ಸಮಸ್ಯೆ ತುಂಬಾ ಇತ್ತು. ಅನಾರೋಗ್ಯ ಅಂದ್ರೆ ಸರ್ವೈಕಲ್ ಪೇನ್ ಸಿಕ್ಕಾಪಟ್ಟಿತ್ತು ನಮಗೆ. ನರಗಳು ಟ್ವಿಸ್ಟ್ ಆಗಿಬಿಟ್ಟಿದೆ ಹಿಂದ್ಗಡೆ. ಅದ್ರ ಸಲ ನಾನು ಭಾಳ ಒಂದು ಪ್ರೈವೇಟ್ ಕಂಪನಿ ಮಾಡ್ತಿದ್ದೆ. ನಾವು ಭಾಳ ಪೇನ್ ಅಂದ್ರೆ ಪ್ರಕಟಣೆ ಆಗ್ತಿದ್ದೆ. ನಾನು ಡಾಕ್ಟರ್ ರೈತರಲ್ಲಿ ತೋರಿಸಿದ್ರೆ ಹೇಳಿದ್ರು ಒಂದು ಪ್ರಾಬ್ಲಮ್ ಇದೆ, ನರವದ್ದು ತೋರಿಸ್ಲೇಬೇಕು, ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿ. ಆ ಟೈಮಲ್ಲಿ ನನಗೆ ಮಾಡ್ಸಕ್ ಆಗಲಿಲ್ಲ. ಒಂದು ವರ್ಷ ಪ್ರತಿ ತಿಂಗಳು 5,000 ಟ್ಯಾಬ್ಲೆಟ್ ಹೋಗ್ತಿತ್ತು ನನಗೆ. 5,000 ಪರ್ ಮಂತ್ ಟ್ಯಾಬ್ಲೆಟ್. ಇದೇ ತರ ಒಂದು ವರ್ಷ ಕಳೆದೆ. ಇದು ನಮ್ಗೆ ತಡಕಕ್ಕಾಗಲಿಲ್ಲ. ಹಾಗೆ ಒಂದು ದಿನ ನಾನು PMC ಕನ್ನಡ ಚಾನಲ್ ನೋಡ್ತಾ ಇದ್ದೆ. ಅದರ ಗುರುಗಳದ್ದು ವಿಡಿಯೋಗಳು, ಧ್ಯಾನ ಅನುಭವಗಳು ನೋಡಿ ನಾನು ಯಾಕೆ ಅಲ್ಲಿಗೆ ಹೋಗ್ಬಾರ್ದು ಅಂತ ಹೇಳಿ ಪಿರಮಿಡ್ಗೆ ಹೋಗಿ ಅಲ್ಲಿ 5 ದಿನ ಧ್ಯಾನ ಮಾಡಿದೆ. 5 ದಿನ ಧ್ಯಾನ ಮಾಡಿದ ಅಲ್ಲಿ ಪತ್ರಿಕೆ ಗುರುಗಳು ಬಂದಿದ್ರು. ಅವರು ಪಾದ ಸ್ಪರ್ಶ ಮಾಡೋ ನನಗೂ ಒಂದು ಸೌಭಾಗ್ಯ ಸಿಕ್ತು. 5 ದಿನ ಧ್ಯಾನ ಮಾಡಿ ಮತ್ತೆ ವಾಪಸ್ ನಾನು ಸೆಕ್ನರ್ಕ್ ಬಂದೆ. ಸೆಕ್ನರ್ಕ್ ಬಂದ ಮೇಲೆ ನಾನು ಧ್ಯಾನ ಕಂಟಿನ್ಯೂ ಮಾಡಿದೆ. ನನಗೆ ಧ್ಯಾನದ ಒಳ್ಳೆ ಇದು ಸಿಕ್ತು. ಧ್ಯಾನ ಮತ್ತು ಡ್ಯೂಟಿ ಮುಂದೆಲ್ಲ ಚೆನ್ನಾಗಿ ನಡೀತಾ ಇತ್ತು. ಅದೇ ರೀತಿ ನಡೀತಾ ಚೆನ್ನಾಗಿ ನಿದ್ದೆಗೂ ಪರವಾಗಿಲ್ಲ ನಡೀತಿತ್ತು. ಇದಕ್ಕಿಂತ ಮೊದಲು ಅಂದ್ರೆ ಟ್ಯಾಬ್ಲೆಟ್ ಎಲ್ಲ ನಿದ್ದೆ ಬರ್ತಿದ್ದಿಲ್ಲ. ಒಂದು ಲೆವೆಲ್ ನಿದ್ದೆ ಬರಕತ್ತಿತ್ತು. ಆಮೇಲೆ ಸೆಕ್ನರ್ಕ್ ಬಂದ್ಮೇಲೆ ನಮ್ಮ ಮನೆಯಲ್ಲಿ ಸ್ವಲ್ಪ ಏನು ಬರೀ ಇದು ಮಾಡ್ತೀರಲ್ಲ, ಏನ್ ಮನೆಗೆ ಏನಾದ್ರು ಮಾಡ್ತಿರಲ್ಲ ಅಂತ ಕೇಳಿದ್ರು. ಹಂಗೆ ಒಂದು ಸಂಕಲ್ಪ ಅಂತ ಅವಾಗ ಕೇಳಿದೆ. ಫಸ್ಟ್ ಟೈಮ್ ನಾನು ಧ್ಯಾನಕ್ಕೆ ಬಂದಿತ್ತು. ನಾನು ಸಂಕಲ್ಪ ಕುಂತೆ 41 ದಿನ. 25 ದಿನಕ್ಕೇನೆ ನನಗೆ ಮನೆ ಸಿಕ್ತು. ನನ್ನ ಹೆಣ್ಮಕ್ಳು ಏನ್ ಬೇಕಂತ ಅದೇ ಟೈಪ್ ಮನೆ ಸಿಕ್ತು. ನನ್ಗೆ ಬಹಳ ಸಂತೋಷ ಆಯ್ತು. ಮನೆದ ವ್ಯವಹಾರ ಎಲ್ಲ, ಬ್ಯಾಂಕಿನ ವ್ಯವಹಾರ ಎಲ್ಲ ಮುಗಿಸಿದ್ವಿ. ಆಮೇಲೆ ಅದು ನನ್ನಲ್ಲಿ ಇರೋದು ಬರೀ 7 ಲಕ್ಷ. ನಾ ತಗೊಂಡದ್ದು 52 ಲಕ್ಷ ರೂಪಾಯಿ ಮನೆ. ಅದಕ್ಕೆ ಬ್ಯಾಂಕ್ ಲೋನ್ಗೆ ಅದೆಲ್ಲ ಒಂದು 2-3 ತಿಂಗಳು ಇದು ಮಾಡಿದ್ವಿ. ಆಮೇಲೆ ನಮ್ಮ ಹೆಣ್ಮಕ್ಳು ಫ್ಲಾಟ್ ಇತ್ತು ಒಂದು. ಖಾಲಿ ಟೈಮ್ನಲ್ಲಿ ಮಾರಕ್ ಹೋದ್ರೆ ಬರೀ 7 ಲಕ್ಷಕ್ಕೆ ಹೋಗೋದು. ಆ ಟೈಮಲ್ಲಿ ಒಂದ್ ದಿನ ಧ್ಯಾನಕ್ಕೆ ಸುಮ್ಮನೆ 10 ಲಕ್ಷ ಬರಲ್ಲ ಅಂತಂದ್ರೆ 10 ಲಕ್ಷನೇ ಬಂದ್ಬಿಡ್ತು. 10 ಲ್ಯಾಕ್ಸ್ ನಾವು ಮಿರಾಕಲ್ ಅದು. ಈಗಾದ್ರೂ ನಂಬ್ತಲ್ಲ ಅಷ್ಟು ಧ್ಯಾನ ಅನುಭವ ಆಗಿದೆ ನನಗೆ. ಆ ಮನೆ ತಗೊಂಡು ರಿಜಿಸ್ಟ್ರೇಷನ್ ಆಯ್ತು. ಜುಲೈ 14, 2022 ರಿಜಿಸ್ಟ್ರೇಷನ್ ಆಯ್ತು. ಬರೀ ನನ್ಗೆ ಏನೇ ಆಗಲಿ 14ನೇ ತಾರೀಕು ಗುರುವಾರ ದಿನನೇ ನಡೆದಿದೆ. ಪ್ರತಿ ಒಂದು ಒಳ್ಳೆ ಕೆಲಸಗಳು ಗುರುವಾರ. ಇವತ್ತು ಅರುಣ್ ಕುಮಾರ್ ಸರ್ ನಾವು ಇವತ್ತು ಗುರುವಾರ, ಇವತ್ತು ಸಣ್ಣಪ್ಪರು ನೀವು ಬಂದು ಧ್ಯಾನ ಅನುಭವ ಅಂತ ಹೇಳಿ ಪ್ರತಿ ಒಂದು ಗುರುವಾರ ನನಗೆ ಏನೇ ಇಲ್ಲ. ಆಮೇಲೆ ಅದೆಲ್ಲ ಮನೆ ರಿಜಿಸ್ಟ್ರೇಷನ್ ಆಯ್ತು. ಮನೆಯದು ಓಪನಿಂಗ್ ಮಾಡಿದ್ವಿ. ಎಲ್ಲ ಚೆನ್ನಾಗಾಯ್ತು. ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಹೋದ್ರು. ಅದೇ ತರ ನಂದೆಲ್ಲ ಧ್ಯಾನ ಎಲ್ಲ ಚೆನ್ನಾಗಿ ಹೇಳ್ತಿದ್ದೆ. ಧ್ಯಾನ ಹೇಳ್ಕೊಡ್ತಿದ್ದೆ ಅಲ್ಲಿ ಇದರಲ್ಲಿ ರಾಯಚೂರಲ್ಲಿ ನಮ್ಮ ಶಕ್ತಿ ಮಂದಿರದಲ್ಲಿ. ಅದೆಲ್ಲ ನಡ್ಕೊಂಡು ಬಂದಲ್ಲಿ ಕಂಟಿನ್ಯೂ ಧ್ಯಾನ ಮಾಡ್ತಾ ಇದ್ವಿ. ಧ್ಯಾನ ಮಾಡೋ ಟೈಮ್ನಲ್ಲಿ ನಮ್ಗೆ ಒಂದು 2022 ಧ್ಯಾನ ಆಯ್ತಾ. 2023 ಜೂನ್ಗೆ ನನ್ನ ಮಗಳದ್ದು ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆಗಿ 14 ಜೂನ್ 14ಕ್ಕೆ ಒಳ್ಳೆ ನಮಗೇನು ಎಂತ ಹಳೆ ಬೇಕಂತ ಅನ್ಕೊಂಡಿದ್ದೆ. ಅಂತ ಹಳೆ ಸಿಕ್ಕ. ನನ್ನ ಮಗಳಿಗೆ ಏನ್ ಬೇಕಂತ ಸಿಕ್ಕ. ಒಳ್ಳೆ ಹಳೆ ಸಿಕ್ಕ. ಈಗ ನನ್ನ ಮಗಳು ಜರ್ಮನಿಗೆ ಇರ್ತಾನೆ. ನಮ್ಮ ಹಳೆಯದವರು ಜರ್ಮನಿಲಿ ಜಾಬ್ ಮಾಡ್ತಾರೆ. ಅದೇನೋ ನನಗೇನು ಧ್ಯಾನದಲ್ಲಿ ಕುಂತ ಅನ್ಕೊಂಡ್ರೆ ಅದು ಆಗ್ಬಿಡೋದು. ಅಷ್ಟು ನಮ್ಗೆ ಈಗಾದ್ರೂ ನಮ್ಮ ಮನೆಯವರು ಯಾರು ನಮ್ಮ ರಿಲೇಷನ್ ನಂಬ್ತಾ ಇಲ್ಲ. ಆ ಲೆವೆಲ್ಗೆ ಮಿರಾಕಲ್ಸ್ ಆಗಿದಾವೆ ನನಗೆ. ಯಾಕೆ ಹೇಳ್ಕೊಂತಿಲ್ಲ ಅಂದ್ರೆ ನಾನು ಲಾಸ್ಟ್ ಹೇಳ್ತೀನಿ. ನಾನು ಯಾಕೆ ಬಂದು ಕೇಸಿ ಇದರಲ್ಲಿ ಹೇಳ್ತಾ ಇಲ್ಲ ಅಂದ್ರೆ ಲಾಸ್ಟ್ 3 ಹೇಳ್ತೇನೆ. ಅಷ್ಟು ಅನುಭವಗಳು ಏನು ಅನ್ಕೊಂಡ್ರೆ ಆಗ್ತಿತ್ತು ನನಗೇನೋ ಒಂಥರ ನಂಬಿಕ ಆಗ್ತಿದ್ದಿಲ್ಲ. ಆ ಲೆವೆಲ್ಗೆ ಇದಾಗಿದೆ. ನನ್ನ ಮಗಳಿಗೆ ಇಂತಾನೆ ಗಂಡ ಬೇಕು, ಅಂತಾನೆ ಸಿಗ್ಬೇಕು ಅಷ್ಟು. ಇವಾಗ ನನ್ನ ಮಗಳು ಹಳೆ ಎಷ್ಟು ಚೆನ್ನಾಗಿರೋದ್ರ ಜರ್ಮನಿಯಲ್ಲಿ. ಒಳ್ಳೆ ಪೇಮೆಂಟ್ ಇದೆ, ಒಳ್ಳೆ ಚೆನ್ನಾಗಿದೆ. ನಮ್ಗೆ ಬಹಳ ಖುಷಿ ಇದೆ ಈ ವಿಷಯದಲ್ಲಿ. ಆಮೇಲೆ ನನ್ನ ಮಗನು ಚೆನ್ನಾಗಿ ಮೆಡಿಕಲ್ ಫೀಲ್ಡ್ ನಲ್ಲಿ ಇದಾನ. BSc MLT ಮಾಡ್ತಿದ್ದಾನ. ಎಲ್ಲ ಚೆನ್ನಾಗಿ ನಡೀತು. ಅದೇ ವರ್ಷ 23 ಡಿಸೆಂಬರ್ ನನ್ನ ಮಗಳ ಮದುವೆ ಮಾಡಿದೆ. ಅಂದ್ರೆ 1.5 ವರ್ಷ. 22ರಾಗ ಜುಲೈದಲ್ಲಿ ಮನೆ ತಗೊಂಡು, 23 ಜುಲೈ ಅದರಲ್ಲಿ ಎಂಗೇಜ್ಮೆಂಟ್, ಡಿಸೆಂಬರ್ನಲ್ಲಿ ಮದುವೆ. 1.5 ವರ್ಷದಲ್ಲಿ 1 ವರ್ಷದಲ್ಲಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಮಾಡ್ತೀನಿ ನಾನು ಜಾಬ್. 45,000 ಪೇಮೆಂಟ್ ಇದೆ. ನನಗೆ ಮತ್ತೆ 70-80 ಲಕ್ಷ ಆಯ್ತು. ಅಂದ್ರೆ ನಮ್ಗೆ
ಏನಪ್ಪ ಇವ್ನು? ಎಲ್ಲಿದ್ದ ಎಲ್ಲಿ ಹೋದ್ನಲ್ಲ, ಏನಿದೆ ಇವನಲ್ಲಿ? ಹ ಎಂತವನಿದ್ದಾವ ನಮ್ಮ ಕಾಲದಲ್ಲಿ ಯಾರು ಏನು ಇವನಲ್ಲಿ ಏನೋ ತೊಂದ್ರೆ ಮಾತ್ರ ಮಾಡಿ ನಾನು ಕೇಳ್ತಿತ್ತು ನಮ್ಮ ಮನೇಲಿ. ಅಂದ್ರೆ ನಮ್ಮ ರಿಲೇಷನ್ಸ್, ಆಮೇಲೆ ನಮ್ಮ ಫ್ರೆಂಡ್ಸ್ ಅವರೆಲ್ಲ ನನಗೆ ಒಂಥರ ಇದು ಅನ್ಸ್ಬಿಡುತ್ತೆ. ಆ ತರ ಮಿರಾಕಲ್ಸ್ ಆಗ್ತಿತ್ತು ನನಗೆ ನಂಬಲಾರ್ದಷ್ಟು ಮಿರಾಕಲ್ ಆಗಿದೆ. ಅವನು ಹೇಳಕ ಹೇಳಿದ್ರೆ ಮತ್ತೆ ಹಿಂಗೆ ಇರ್ತಾರದು ಅವು ಕೆಲವೊಂದು ವಿಷಯ ನಾವು ಜ್ಞಾನಿಗಳು ಹೇಳ್ಬಾರ್ದು. ಅದೇನಂತಾರಲ್ಲ ಹೊಟ್ಟೆ ಫಿಕ್ಸ್ ಅಂತ, ಆ ತರ ಆಗುತ್ತೆ. ಆ ವಿಷಯ ಈ ಮಾತಾಡ್ಬೋದು ನಾವು ಇಂಥವೆಲ್ಲ ಇರಲ್ಲ, ಹೇಳ್ಬೇಕಾಗುತ್ತೆ. ಸಾರಿ, ಇಂಥವೆಲ್ಲ ಇರ್ತಾವ. ಇದು ಆಗಿ ನಾನು ಬಹಳ ಪ್ರಾಬ್ಲಮ್ ಆಯ್ತು. ಆಮೇಲೆ ಡಿಸೆಂಬರ್ 23 ಮದುವೆ ಆದ್ಮೇಲೆ ಆಯ್ತು. ನಾನು ಜನವರಿ 24ರಿಂದ ಡ್ಯೂಟಿಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ಡ್ಯೂಟಿಗೆ ಹೋಗಿ ಸ್ಟಾರ್ಟ್ ಚೆನ್ನಾಗಿ ಡ್ಯೂಟಿ ಎಲ್ಲ ಚೆನ್ನಾಗಿ ನಡೆದಿತ್ತು. ನಡೀತಾ ಒಂದು ಜನವರಿ ಫೆಬ್ರವರಿ ದಾನ ಮಾಡ್ಕೊಂತ ಡ್ಯೂಟಿ ನಡೆಸಿದ್ದೆ. ಅದು ಏನಾಯ್ತು ಏನಿಲ್ಲ ಗೊತ್ತಿಲ್ಲ. ರಿಯಲ್ ಹೇಳ್ತಿದ್ದೀನಿ, ಇದೊಂದು ಸರ್ ಸ್ವಲ್ಪ ನೆಟ್ವರ್ಕ್ ಕೇಳಿ. ನೆಟ್ವರ್ಕ್ ಜನವರಿ ಇರುವ. ಫೆಬ್ರವರಿ ಸ್ಟಾರ್ಟ್ ಡ್ಯೂಟಿ ಮಾಡಕ್ಕೆ ಮಾಡ್ತಾ ಗೊತ್ತಿಲ್ಲ, ಅಥವಾ ಏನು ಬ್ಲಾಕ್ ಇದೆ ನಮ್ಮ ಲೈನ್ ಅಂತ. ಒಂದೊಂದಿನ ನನಗೆ ಫ್ರೋಜನ್ ಶೋಲ್ಡರ್ ಪ್ರಾಬ್ಲಮ್ ಇತ್ತು. ಫ್ರೋಜನ್ ಶೋಲ್ಡರ್ ಎಕ್ದಮ್. ಸರ್ ವಿಡಿಯೋ ಹೋಯ್ತು ನಿಮ್ದು, ವಿಡಿಯೋ ಹೋಯ್ತು. ಆಮೇಲೆ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಳ್ಳಿ ಚೆನ್ನಾಗಿ. ಆಮೇಲೆ ವಾಯ್ಸ್ ಯಾಕೋ ಕ್ಲಿಯರ್ ಬರ್ತಾ ಇಲ್ಲ. ಸ್ವಲ್ಪ ಕಿಟಕಿ ಹತ್ರ ಈ ತರ ಈ ಎಲ್ಲಾದ್ರೂ ಸರ್ ಹತ್ರ, ಮೊಬೈಲ್ ಹತ್ರ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಜೋರ್ ಜೋರ್ ಮಾತಾಡಿ. ಹಾ ಹಾ, ಸರ್. ಎಸ್ ಕಂಟಿನ್ಯೂ ಸರ್. ಸರ್ ಈಗ ಸರ್ ಕೇಳಿದೆ ಸರ್ ಮೊದಲೆಲ್ಲ ಇಲ್ಲ. ಹಾ ಸರ್. ಕೇಳಿದೆ ಕೇಳಿದೆ, ಇನ್ನೊಂದ್ ಸ್ವಲ್ಪ ಜೋರ್ ಮಾತಾಡಿ. ಓಕೆ ಸರ್. ಜನವರಿ 24ರಿಂದ ಡ್ಯೂಟಿಗೆ ಹೋಗಿ ಸ್ಟಾರ್ಟ್ ಮಾಡಿದೆ ಸರ್. ಡ್ಯೂಟಿ ಏನು ಚೆನ್ನಾಗಿ ಜನವರಿ ಫೆಬ್ರವರಿ ಡ್ಯೂಟಿ ಮಾಡಿದೆ. ನಮ್ಮ ಮಗಳದ್ದು ಮದುವೆ ಅದೆಲ್ಲ ಮಾಡಿದ್ನಲ್ಲ, ಎಲ್ಲರಿಗೂ ಏನಂತಾರಲ್ಲ ಒಳ್ಳೆಯವರು ಬ್ಲೆಸ್ಸಿಂಗ್ ಇದೆ. ಇನ್ನೊಬ್ಬರದ್ದು ಹೇಳ್ತಾರೆ ಅದು ಎಲ್ಲ ಇದಾಗಿ ನಾನು ಕ್ರೋಜನ್ ಶೋಲ್ಡರ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಸಿಕ್ಕಾಪಟ್ಟೆ ಇಷ್ಟು ಬರುತ್ತೆ ಅಂತಂದ್ರೆ ಇನ್ನ ಫೆಬ್ರವರಿ ಮಾರ್ಚ್ನಿಂದ ಧ್ಯಾನ ಮಾಡಕ್ಕೂ ಆಗಲ್ಲ. ನಾನು ಒಂದು 5 ತಿಂಗಳ ಆತ ಧ್ಯಾನನೇ ಮಾಡಕ್ಕಾಗಲಿಲ್ಲ. ಕುಂತ್ರ ಸಾಕು ಆ ಪೇನ್ಗೆ ಎದ್ದು ಹೊಡೆ ಹೋಗ್ತದೆ. ಧ್ಯಾನನೇ ಬಂದಾಗ್ಬಿಡ್ತು ನನಗೆ. ಅಷ್ಟು ಯಾರಿಗೂ ಇದು ಗೊತ್ತಿಲ್ಲ, ಅದು ಹೇಳಕ್ ಹೋಗಲ್ಲ ನಾವು. ಅಷ್ಟು ತ್ರಾಸಾಗಿ ಬಿಡುತ್ತೆ ಅಂದ್ರೆ ಧ್ಯಾನ ಕುಂದ್ರಕ್ ಆಗ್ತದಲ್ಲ. ಧ್ಯಾನನೇ ಇಲ್ಲ ಒಂದ್ 5-6 ತಿಂಗಳು ಅಷ್ಟು ಪೂರಾ ಸ್ಟಾರ್ಟ್ ಆಗಿ ಅಂದ್ರೆ ನಾ ಲಾಸ್ಟ್ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಬೆಂಗಳೂರಿಗೆ ಹೋಗಿ ಆಪರೇಷನ್ ಮಾಡ್ಲೇಬೇಕಂದ್ರು. ಮತ್ತೆ ಆಪರೇಷನ್ ಮಾಡಿ ಬೆಂಗಳೂರಲ್ಲಿ ಹೋಗಿ ಆಪರೇಷನ್ ಮಾಡಿಸಿದ್ರು ಫ್ರೋಜನ್ ಶೋಲ್ಡರ್. ಆಪರೇಷನ್ ಮಾಡಿದ ಮೇಲೆ ಒಂದ್ 3-4 ದಿನ ಆದ್ಮೇಲೆ ಮತ್ತೆ ನಾವು ಸೆಕ್ಷನ್ ಬಂದ್ವಿ. 1-2 ದಿನದ ಕಾಲದಲ್ಲಿ ಅಷ್ಟು ಪೇನ್ ತರ ರಾತ್ರಿ ರಾತ್ರಿ ಮತ್ತೆ ಬೆಂಗಳೂರು ರೋಡ್ ಹೋಗ್ತಿದ್ವಿ. ಆ ಪೇನ್ ತಡ್ಲಾರ್ದ 4 ತಿಂಗಳ ಬೆಂಗಳೂರಲ್ಲಿ ಮನೆ ಮಾಡಿಬಿಟ್ಟೆ. 4 ತಿಂಗಳ 4 ತಿಂಗಳ ಮನೆ ಮಾಡಿ ನಾನು ಅಲ್ಲೇ ಇರಕ್ ಸರ ಇದು ಮಾಡ್ಬಿಟ್ಟಿವಿ. ಯಾಕಂದ್ರೆ ಇಲ್ಲಿ ಒಂದು ಸ್ಟಾರ್ಟ್ ಆಗೋದು ಪೇನ್ ತಡ್ಕಕ್ ಆಗ್ತಿದ್ದಿಲ್ಲ. ರಾತ್ರಿ ರಾತ್ರಿ ಟ್ರೈನ್ ಬುಕ್ ಮಾಡೋದು ಹೋಗೋದು. ಆ ಇದಕ್ಕೆ ಅಲ್ಲಿ ಮಾಡಿ ಅಲ್ಲೇ ಒಂದು 4 ತಿಂಗಳು ಇದು ಮಾಡಿದ್ರೆ 4 ತಿಂಗಳು ಡ್ಯೂಟಿ ಮಾಡಕ್ಕೂ ಆಗಲಿಲ್ಲ. ಅಷ್ಟು ಪ್ರಾಬ್ಲಮ್. ಏನಪ್ಪ ನಾನು ಇಂಥ ದಾರಿಗೆ ಬಂದು ನನಗೆ ಹಿಂಗಾಯ್ತಲ್ಲ, ಏನು ನನ್ಗೆ ಗೊತ್ತಾಗ್ತಲ್ಲ. ಏನು ಎಷ್ಟು ಇದು ಮಾಡಿದ್ರು ಆ ಟೈಮ್ನಲ್ಲಿ ನನ್ಗೆ ಏನ್ ಆಗ್ಬೇಕಂತ ಆಗಿತ್ತು ಗೊತ್ತಿಲ್ಲ. ಅಥವಾ ಕರ್ಮ ಅಂತಾರಲ್ಲ, ಆ ಕರ್ಮ ಅನುಭವಿಸ್ಬೇಕಂತಿತ್ತು, ಅನುಭವಿಸ್ತಾ ಇದ್ದೆ ನಾನು. ಯಾವಾಗ ಜೂನ್ 4ಕ್ಕೆ. ಹಲೋ. ಹಾ ಸರ್, ಕಂಟಿನ್ಯೂ ಮಾಡಿ. ಹಾ, ಜೂನ್ 4ಕ್ಕೆ ನನಗೆ ಆಪರೇಷನ್ ಆಯ್ತಲ್ಲ. ಆಪರೇಷನ್ ಆದ್ಮೇಲೆ ಎಲ್ಲ ಬಂದ್ವಿ. 4 ತಿಂಗಳು ಆಯ್ತು. 4 ತಿಂಗಳು ರೆಸ್ಟ್ ಮಾಡಿ 4 ತಿಂಗಳು ಡ್ಯೂಟಿ ಮಾಡಕ್ಕೂ ಆಗಲ್ಲ ನಾನು ಕಂಪ್ನಿಯಲ್ಲಿ ಹೊರಗಡೆ. ಆ ಟೈಮ್ನಲ್ಲಿ ನಮ್ಮ ಲಿಮಿಟ್ಗಳು ಏನಿರ್ತಾವ ಅಷ್ಟು ಪೇಮೆಂಟ್ ಮಾಡ್ತಾ ಇದ್ರು. ಆಮೇಲೆ ಒಂದು 3 ತಿಂಗಳು ಅಂತ ಪೇಮೆಂಟ್ ಮಾಡಲಿಲ್ಲ. ಜುಲೈ 24 ಜುಲೈ ಅಲ್ಲ ಸರ್, ಆಗಸ್ಟ್ 24ಕ್ಕೆ ನಾನು ಗುಡಕೇಶಲ್ಲಿ ನಿಮ್ಗೊಂದೇನೋ ಫೋನ್ ಮಾಡಿದೆ. ಸರ್ ನಾನು ಈಗ ಚೆನ್ನಪ್ಪ ಅಂತ ಗುಡಕೇಶ್ ನಿಮ್ದು ವಿಡಿಯೋಗಳು ನೋಡಿ ಸರಿ ಅಂತ ನೀವು ಜಾಯಿನ್ ಮಾಡಿದ್ರಿ. ಅವತ್ತಿನಿಂದ ನಾನು ಧ್ಯಾನಕ್ಕೆ ಬಂದೆ. ಗುಡಕೇಶ ಧ್ಯಾನ ಹೇಳ್ಬೇಕಂತಂದ್ರೆ ನನಗೆ ಮೊದಲೆಲ್ಲ ಟ್ಯಾಬ್ಲೆಟ್ ಇಂದ ನಿದ್ದೆನೆ ಬರ್ತಿದ್ದಿಲ್ಲ. ಧ್ಯಾನ ಮಾಡಿದ್ರು ಟ್ಯಾಬ್ಲೆಟ್ ತಗೊಂಡು ಮಲ್ಕಿದ್ದೀನಿ. ಗುಡಕೇಶ ಬಂದ್ಮೇಲೆ ಹೇಗೆ ನಿದ್ರೆ ಮೇಲೆ ಧ್ಯಾನ ಆದ್ಮೇಲೆ ನಿದ್ದೆ ಚೂರು ಚೆನ್ನಾಗಿ ಬರ್ತಿತ್ತು ನಮ್ಗೆ. ಎಷ್ಟು ನಿದ್ದೆ ಅಂತಂದ್ರೆ ಗೊರಿಕೆ ಹೊಡಿತಾರಲ್ಲ ಆ ಟೈಪ್ ನಿದ್ದೆ ಮಾಡ್ತಿದ್ದೆ ನಾನು. ಅಷ್ಟು ನಿದ್ದೆ ಗುಳಿಗೆ ತಗೊಂಡು ಗೊರಿಕೆ ನಿದ್ದೆ ಬಿಡ್ತಾರೆ ಅಂದ್ಮೇಲೆ ಆ ಲೆವೆಲಿಗೆ ಇದಾಗ್ಬಿಟ್ಟೆ. ಅದೊಂದು ಅನುಭವ. ಆಮೇಲೆ ನಾನು ಡ್ಯೂಟಿಗೆ ಹೋಗಿದ್ದಿಲ್ಲ ಅಂದ್ರೂ ನಮ್ಮ ಆಫೀಸರ್ ನಮ್ಮ ಮ್ಯಾನೇಜ್ಮೆಂಟ್ ಅವ್ರು ಏನ್ ಮಾಡಿದ್ರು, ಸಣ್ಣಪ್ಪ ಅವರೇ ನಿಮ್ ಪೇಮೆಂಟ್ ಕಟ್ ಮಾಡಿದ್ವಿ,
ಅನ್ಆಫೀಸಿಯಲ್ ತೆಗೀರಿ ಅಂತ ನನ್ನ ದುಡ್ಡು ನನ್ನ ಸ್ಯಾಲರಿ ಕಟ್ ಮಾಡಿದ್ರು ಸರ್. ಅದು ನಾನು ತಂದು ಕೊಟ್ರು. ಅನ್ಆಫೀಸಿಯಲ್ ಆಗಿ ಅದು ನನಗೆ 50,000 ಅಂತಂದ್ರೆ 1.5 lakhs ತಂದು ಕೊಟ್ಟು ನಾವು ಜಾಗ ಸರ್ ಅಂತ. ಅದು ನನಗಿಂದ್ರೆ ಆಗ್ತದೆ, ಇದು ಹೆಂಗ್ ಕೊಡ್ತಾರ ಅಂತಂತೇಳಿ ಆಚನೆ ತಂದು ಕೊಟ್ರು ಸಣ್ಣ ಹೊರತಾಗಿ. ನನ್ನ ಪೇಮೆಂಟ್ ಅನ್ಆಫೀಸಿಯಲ್ ಕೊಟ್ರು, ಆಫೀಸಲ್ಲಿ ಕೊಡ್ಲಿ. ಅಷ್ಟು ಇವು ಗುಡ ಕೇಸಿದ್ ಬಂದ್ಮೇಲೆ ಇದೊಂದು ಧ್ಯಾನ ಅನ್ಬೋದು. ಆರೋಗ್ಯ ಚೆನ್ನಾಗಿತ್ತು, ನನ್ನ ಪೇನ್ ಎಲ್ಲ ಕಡಿಮೆ ಆಯ್ತು. ಪೇನ್ ಎಷ್ಟು ಅಷ್ಟು ಕೂಡ ಕಡಿಮೆ ಆಯ್ತು, ಧ್ಯಾನ ಚೆನ್ನಾಗಾಯ್ತು. ಹಲೋ, ಕಂಟಿನ್ಯೂ ಮಾಡಿ. ಕೇಳಿಸ್ತಾ ಇದೆ, ಕೇಳ್ತೀವಿ. ಕೇಳಿಸ್ತಾ ಇದೆ, ಮಾಡಿ ಹೇಳಿ. ಧ್ಯಾನನೂ ಚೆನ್ನಾಗಿ ನಡೀತಿದ್ರು, ಧ್ಯಾನ ಪ್ರಚಾರ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಶಕ್ತಿನಗರದಲ್ಲಿ ನಮ್ಗೆ ಗೊತ್ತಿದ್ದೂರದಲ್ಲಿ ಕಾಡಿನಲ್ಲಿ ಅಲ್ಲಿ ಅಲ್ಲಿ ಹೇಳ್ತಿದ್ವಿ, ಧ್ಯಾನ ಚೆನ್ನಾಗಿ ಮಾಡ್ತೀವಿ, ಮಾಡಿಸ್ತಾ ಇದೀವಿ. ಆಮೇಲೆ ಇದ್ರ ನಡುವ ನಾವು ಬುಡಕೇಶ ಪ್ರವರ್ತನೆ ಮೊದಲು ಕೆಲವೊಂದು ಹುಡುಗಿಯರು ನಮ್ಮ ಮಗಳ ಫ್ರೆಂಡ್ಸ್ ಅವರು ವರ ಸಿಗುತ್ತಲ್ಲ ಹಿಂಗ ಅಂತಂದ್ರೆ ಧ್ಯಾನ ಮಾಡ್ರಮ್ಮ 41 ದಿನ ನಿಮಗೆ ವರ ಸಿಗುತ್ತೆ ನಾವು ಒಳ್ಳೆ ವರ ಸಿಗ್ತೈತೆ ಅವ್ರ ಮನೆಗೆ ಬರೋರು ಇದು ಮಾಡೋರು. ಏನ್ ಸರ್ ಇಲ್ಲಿಂದ ನಮಗೆ ಇದಾಗಿದೆ, ನಮ್ಮ ಮಗಳಿಗೆ ಭೇಟಿಯಾಗಿದೆ ಅಂತ ಅಂದ್ಬೋದು. ಒಂಥರ ವರ್ಷ ಒಳಗೆ ಬರೋದು ಅದು ಇಲ್ಲ ನೋಡಿ. ನನಗೆ ಮಾಮೂಲಿ ಧ್ಯಾನ ಧ್ಯಾನ ಅಲ್ಲ, ಧ್ಯಾನ ಅಂತ ನನಗೆ ಯಾಕೆ ಇದು ಮಾಡ್ತೀರಿ ನೀವು, ಖಾಲಿ ಬೀಳೋದು ಅದು ಇದು ಮಾಡೋದು. ನಾನ್ ಧ್ಯಾನ ಮಾಡಿ ನೀವು ಅಂತೇಳಿ ನಾನು ಮಾಡ್ತಿದ್ದೆ. ಈ ಈಗ ಒಂದು ಇಬ್ಬರು ಬಂದ ಆಮೇಲೆ ಗೊತ್ತಿದ್ದವರು ಬಹಳ ಧ್ಯಾನ ಅನುಭವಗಳಾಗಿ ಸಿಕ್ಕಾಪಟ್ಟಾಗಿದ್ದಾವೆ. ಒಂದೊಂದು ಟೈಮ್ ಎಲ್ಲ ಅಂತೀನಿ. ಹೇಳಿ ಕೆಲವೊಂದು ಗುಡಾಕೇಶದಲ್ಲಿ ಆಗಿರೋ ಕೆಲವು ಮೇಜರ್ ಬಾಳ ಇದಾವಂದ್ರಲ್ಲ, ಮೇಜರ್ ಇರೋದು ಹೇಳಿ. ನೆಟ್ವರ್ಕ್ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ವಿಡಿಯೋ ಸ್ಟಾಪ್ ಮಾಡಿ, ಎಕ್ಸಿಟ್ ಆಯ್ತೇನಪ್ಪ. ಎಲ್ಲಿ ಹೋಗ್ಬಿಟ್ರು? ಅನ್ಮ್ಯೂಟ್ ಮಾಡಿ ಸರ್. ಸರ್ ಕೇಳಿಸ್ತದೆ ಸರ್ ಇದು? ಹಾ, ಮಾತಾಡಿ. ನೀವು ಸರ್ ಸ್ವಲ್ಪ ಕಟ್ ಆಯ್ತು ಸರ್? ನೆಟ್ವರ್ಕ್ ನಿಮ್ದು ಪ್ರಾಬ್ಲಮ್ ಬರ್ತಾ ಇದೆ. ನೆಟ್ವರ್ಕ್ ಇರುವ ಕಡೆ ಕುತ್ಕೊಳ್ಳಿ, ಇಲ್ಲಾಂದ್ರೆ ಹೊರಗಡೆ ಆ ಕಿಟಕಿ ಕಟ್ ಸೈಡ್. ಆಯ್ತು ಸರ್ ಒಂದು. ಕೇಳಿಸ್ತು, ತುಂಬಾ ಬ್ರೇಕ್ ಆಗ್ತಾ ಇತ್ತು. ಆಮೇಲೆ ನೋಡಿ ಇವಾಗ. ಹಾಗೆ ಹೇಳಿ. ಅದೇ ಸರ್, ಅದೇ ಧ್ಯಾನದಲ್ಲಿ ಇದೆಲ್ಲ ಇದಾದ್ಮೇಲೆ ಆಪರೇಷನ್ ಆದ ಅಂತ ಹೇಳಿದ್ನ. ಆಪರೇಷನ್ ಆದ್ಮೇಲೆ ಡ್ಯೂಟಿಗೆ ಬಂದ್ಮೇಲೆ ನನಗೆ ಮೊದಲೆಲ್ಲ ಸ್ಯಾಲ್ರಿ ಕೊಟ್ಟಿದ್ದಲ್ಲ ಅನಾಫೀಸಿಯಲ್ ತಂದು ಕೊಟ್ಟು ಅಂತ ಹೇಳಿದ್ನ. ಕೇಳಿಸಿ ಅದೆಲ್ಲ ಅದು ಕೇಳಿಸ್ತು. ಒಂದು ಗೂಢಕೇಸಿಗೆ ಬಂದ್ಮೇಲೆ ಅದೊಂದು ಧ್ಯಾನ. ನನ್ನ ಸ್ಯಾಲ್ರಿ ನನಗೆ ಅದು ಕೊಟ್ಟಿಲ್ಲ, ನಾನು ಡ್ಯೂಟಿ ಮಾಡಲಿಲ್ಲ ಅಂತ ನನ್ನ ಲೀವ್ಸ್ ಎಲ್ಲ ಇದಾಗ್ಲಾಯ್ತು, ತಂದು ಕೊಟ್ಟಿಲ್ಲ. ಅದೊಂದು ಅನುಭವ. ನಿದ್ರೆ ಆಗ್ತಿಲ್ಲ, ಆಮೇಲೆ ಇಲ್ಲೆಲ್ಲ ಧ್ಯಾನಗಳು ಅವ್ರಿಗೆ ಏನು ಹೇಳ್ತಾರೆ, ಅವ್ರು ಧ್ಯಾನ ಮಾಡಿ ಅವ್ರಿಗೆ ಏನ್ ಅನ್ಕೊಂಡಿರ್ತಾರೆ ಕಟ್ ಆಗ್ತಿದ್ದ. ಹೇಳಿ ಕಂಟಿನ್ಯೂ. ಸರ್ ಕೇಳಿಸ್ತಿದೆ? ಕಂಟಿನ್ಯೂ ಮಾಡಿ. ನೀವು ಹೇಳಿದ್ದು ವಿಡಿಯೋ ಆಫ್ ಮಾಡಿ, ಹೊರಗಡೆ ಮಾಡ್ತೀನಿ. ಹೊರಗಡೆ ನಿಂತ್ಕೊಳ್ಳಿ. ಇಲ್ಲ ಇಲ್ಲ ಪ್ರಾಬ್ಲಮ್ ಆಗ್ತಿದೆ, ಇಲ್ಲ ಪ್ರಾಬ್ಲಮ್ ಆಗ್ತಿದೆ, ಅದೇ ಹೊಂಟಿದೆ. ಸರಿ ಬರ್ತಿಲ್ಲ, ನೆಟ್ ಪ್ರಾಬ್ಲಮ್ ಆಗ್ತಿದೆ. ಹೌದು, ಅದಕ್ಕೆ ಮನೆ ಹೊರಗಡೆ ನಿಂತ್ರೆ ಚೆನ್ನಾಗಿ ಬರ್ತದೆ ನೆಟ್ವರ್ಕ್. ಬೆಡ್ರೂಮ್ ಅದೇ ಹೊರಗಡೆ ಎಲ್ಲ ಮಳೆ ಬರ್ತಾ ಇದೆ ಅಲ್ಲ. ಅದೇ ನಮ್ಮಲ್ಲಿ ಇಲ್ಲಿ ಮಳೆ ಬರ್ತಿದೆ, ಕ್ಲೈಮೇಟ್ ಸರಿ ಇಲ್ಲ.
ಪರ್ಫೆಕ್ಟ್ ಆಗ್ತದೆ. ಗುಡಕೇಶ ಧ್ಯಾನ ಅನುಭವ ಸಿಕ್ಕಾಪಟ್ಟಾಗಿದೆ. ನನ್ನ ಹೆಲ್ತ್ ಪರ್ಫೆಕ್ಟ್ ಆಗಿದೆ. ಫ್ರೋಜನ್ ಶೋಲ್ಡರ್ ಪೇನ್ ಅಂತೂ ಏನಿಲ್ಲ. ಬಟ್ ವೇಟ್ ಗೀಟ್ ಎತ್ತಲ್ಲ ಸರ್, ಮೀಡಿಯಂ ಇದೆ. ಪೂರಾ ಒಂದು ನಮ್ಮ ಫ್ರೋಜನ್ ಶೋಲ್ಡರ್ ಏನಾಗಿತ್ತು ಅಂದ್ರೆ 10 ಸೆಂಟಿಮೀಟರ್ ಮೇಲೆ ಹೋಗಿತ್ತು ಸರ್ ಇದು. ಈ ಹ್ಮ್ ಶೋಲ್ಡರ್ ಏನು ಇರುತ್ತಲ್ಲ ಈ ಕಪ್ 10 ಸೆಂಟಿಮೀಟರ್ ಮ್ಯಾಗ ಹೋಗಿತ್ತು ನನಗೆ. ಟೈಟಲ್ ಏನೋ ಸ್ಕಿಡ್ ಆಗಿತ್ತು ಸ್ವಲ್ಪ, ಗಾಡಿ ತಗೊಂಡು ಹೋಗಕ್ಕ ಜಸ್ಟ್ ಕೈ ಇಟ್ಟಿದ್ದೆ ಸರ್. ಅದ್ ಬಿಟ್ರೆ ನನಗೆ ಆಮೇಲೆ ಆ ಪೇನ್ ಮಾತ್ರ ಕೇಳಿದ್ರೆ ಯಾಕಂತಂದ್ರೆ ಒಳಗಡೆ ಮೂವ್ ಆಗಿತ್ತು ಮೇಲೆ. ಆಪರೇಷನ್ ಮಾಡಿದೆ ಸರ್, 4 ಅವರ್ಸ್ ಆಪರೇಷನ್ ಮಾಡಿದ್ದಾರೆ. ಹ್ಮ್ 4 ಅವರ್ಸ್ ಆಪರೇಷನ್ ಮಾಡಿದ. ಆ ಆಪರೇಷನ್ ನಲ್ಲೇ ನನಗೆ ಇದು ಕೊಡ್ತಾರೆ, ಅನಸ್ತೇಸಿಯಾ. ಹ್ಮ್ ಅನಸ್ತೇಸಿಯಾ ಕೂಡ ಓವರ್ ಡೋಸ್ ಆಗಿತ್ತು. ಆ ಪೇನ್ ತಡ್ಕೊಕ್ಕಾಗಿಲ್ಲ ನನಗೆ. ನಾನು ಪೇನ್ ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಆವಾಗ ನಾನು ಅದೇ ಪತ್ರಿಕೆ ಗುರುಗಳು ಅಂತೇಳಿ ಇದು ಮಾಡ್ತೀನಿ. ಲಾಸ್ಟ್ ಮೂಮೆಂಟ್ ಅನಸ್ತೇಸಿಯಾ ಹೆಂಗಾಗಿದೆ ಅಂತಂದ್ರೆ ನನಗೆ ಆಯ್ತಿದ್ದೆ ನಾನು ಲಾಸ್ಟ್ ಜರ್ನಿ ಅಂತ ಹೇಳಿ ಪತ್ರಿಕೆ ಗುರುಗಳು ಒಂದು ನೆನೆಸಿ ಮನೆ ಫ್ಯಾಮಿಲಿ ನೆನೆಸಿ ರೆಡಿ ಅಂತಂದ್ರೇನು ಆ ಲೆವೆಲ್ಗೆ ಹೋಗ್ಬಿಟ್ಟು ಸರ್ ಅನಸ್ತೇಸಿಯಾ. ಇನ್ನೇನ್ ನಂದು ಆಯ್ತಿದ್ದು ಲಾಸ್ಟ್ ಜರ್ನಿ ಆ ಟೈಪ್ ಬಂತು. ಆ ಟೈಮ್ ನಲ್ಲಿ ಪತ್ರಿಕೆ ಗುರುಗಳು ಅನ್ನಿಸ್ತು, ಅದು ಏನ್ ಗೊತ್ತಿಲ್ಲ ಬಂತು ನನಗೆ. ಇದ್ರ ಮೇಲೆ ಇದೆ ಆಪರೇಷನ್ ಇದರಲ್ಲಿ ಕೆಳಗಟ್ಟಿದ್ರು. ಒಂದೂವರೆ ತಾಸು ಆದ್ಮೇಲೆ ಹೊರಗೆ ತಗೊಂಡು ಅಷ್ಟು ಇದಾಗಿತ್ತು. ನಾವು ಬಹಳ ಕಷ್ಟ ಅನುಭವಿಸಿದ್ವಿ. ಬಟ್ ಗುಡಾಕೇಶಕ್ಕೆ ಬಂದ್ಮೇಲೆ ಮತ್ತೆ ನಾನು ಬರೀ ಇದಾಗಿ ಆರೋಗ್ಯ ಚೆನ್ನಾಗೈತೆ, ಹೆಲ್ತ್ಲಿ ಚೆನ್ನಾಗೈತೆ, ಆಫೀಸ್ನಾಗ ಚೆನ್ನಾಗಿತ್ತು. ಒಳ್ಳೆ ಅದು ಬಿಟ್ಟು ಇನ್ನೊಂದು ಪೋಸ್ಟ್ ಬೇರೆ ಕೊಟ್ಟು ಈಗ ಆಫೀಸ್ನಾಗ ಎಲ್ಲ ಅಕೌಂಟ್ಸ್ ಗೀಗಲ್ಸ್ ನೋಡಂಗೆ ಎಲ್ಲ ಚೆನ್ನಾಗಿ ಆಫೀಸ್ ವರ್ಕ್ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಚೆನ್ನಾಗಿದ್ದೀನಿ ಸರ್. ಮತ್ತೆ ನನ್ನ ಕೈಲಾದಷ್ಟು ಈ ಡ್ಯೂಟಿ ಮಾಡಿಕಂತ ಧ್ಯಾನನು ಹೇಳ್ಕೊಡ್ತೀನಿ ಸರ್. ನೋಡ್ಬೇಕು ಸರ್, ಸ್ವಲ್ಪ ಇನ್ನು ಟೈಮ್ ಸಿಗುತ್ತಲ್ಲ ಡ್ಯೂಟಿ ಜಾಸ್ತಿ. ಮತ್ತೆ ನಾನು ಧ್ಯಾನಕ್ಕೆ ಯಾಕೆ ಹೇಳ್ತಿದ್ದು ಇನ್ನ ಬರಲ್ಲ ಅಂತಂದ್ರೆ ಕೆಲವೊಂದು ಕಾರಣ ಇರ್ತವೆ ಸರ್. ನನಗೆ ಕಂಪಲ್ಸರಿ ಧ್ಯಾನ ಮಾಡ್ಬೇಕು, ಎನರ್ಜಿ ಹೆಗ್ಗಿರ್ತದೆ ಸರ್. ಒಂದೊಂದ್ಸಲ ಅಂದ್ರೆ ನಿಮ್ ಕುಂತಾಗೆ ಕಣ್ಣು ತೆರೆಯಕ್ಕಾಗಲ್ಲ ಸರ್, ಅಷ್ಟು ಎನರ್ಜಿ ಇರುತ್ತೆ. ನನಗೆ ಅದಕ್ಕೆ ಇನ್ನೇನು ಬೇಡ ಅಂತ ಹೇಳಿ ಕುಂತಿರ್ತ, ಅದಕ್ಕೆ ಬರಲ್ಲ ಸರ್. ನೀವೇನ್ ತಪ್ಪು ಬಿಡ್ರಿ. ನಾನು ಫೋಟೋ ಇದು ವಿಡಿಯೋ ಆನ್ ಮಾಡಿದ್ರೆ ಮಾಡಲ್ಲ. ರೀಸನ್ ಅದು ಅದೇ ರೀ. ನನಗೇನ್ ಬೇಕು ಧ್ಯಾನ, ಅದರಿಂದ ನನ್ನ ಬಾಡಿ ನನ್ನ ಇರ್ತಕ್ಕಂಥ ಬಾಡಿ ಇದೆಲ್ಲ ಚೆನ್ನಾಗಾಗದಂತ ಉದ್ದೇಶಕ್ಕೆ ನಾನು ಕುಂತಿರ್ತೀನಿ. ಇದಕ್ಕೆ ಬರಲ್ಲ, ವಿಡಿಯೋಕ್ಕೆ ಬರಲ್ಲ, ಕಡಿಮೆ. ಇಷ್ಟು ಸರ್ ನನ್ನ. ವೆರಿ ಗುಡ್ ಸರ್, ಸೂಪರ್ ಇದೆ. ಎಷ್ಟು ದಿವಸ ಆಯ್ತು ಇವಾಗ ಗುಡಾಕೇಶ ಮಾಡಕ್ ಹಿಡಿದು? ಗೂಢಕೇಶ ಮಾಡಕ್ಕ ಲಾಸ್ಟ್ ಇಯರ್ ಆಗಸ್ಟ್ 24. ಹಾ, ಹೆಚ್ಚು ಕಡಿಮೆ 1 ವರ್ಷ. ಈಗ ಸರ್ 5 ಮಂಡಲ ಮುಗಿಸಿದೀನಿ. ಇದು ಹ್ಮ್ 6ನೇದು ಸ್ಟಾರ್ಟ್ ಆಗಿದೆ. ಹ್ಮ್ ಆಮೇಲೆ ನಾನು ಅವರ ಕಲ್ಲೆಲ್ಲಿ ಗ್ಯಾಪ್ ಬಂದಿದೆ ಸರ್. ಆ ಟೈಮ್ನಲ್ಲಿ ಮಾತ್ರ ನಿದ್ದೆ ಸಖತ್ ನಿದ್ದೆ. ಆರಾಮಿದ್ದಾಗ ಗ್ಯಾರಂಟಿ ಬರಲ್ಲ ಅಂತ ನಿದ್ದೆ ಮಾಡಿದೆ ನಾನು. ನಮ್ಮ ಮನೆಗೆ ಬರಿಕೆ ಹುಡ್ತೀನಿ ಅಂತೀವಿ, ಬರಿಕೆ ಇಲ್ಲ, ಮೊದಲು ಬರಿಕೆ ಇದ್ದಿದ್ದು ಸರ್. ಅಷ್ಟು ಚೇಂಜಸ್ ಇದೆ. ಆ ಚೇಂಜಸ್ ಓಕೆ. ಅಂದ್ರೆ ನಾನು ಇವ್ರ ಧ್ಯಾನಿಗಳಿಗೆ ಹೇಳೋದಂದ್ರೆ ಎಲ್ಲರಿಗೂ ಒಳ್ಳೇದೇ, ಪಾಸಿಟಿವ್ ಆಗಿ ಮಾತಾಡೋದು. ಈ ತರ ನಾವು ಒಮ್ಮಿಂದೊಮ್ಮೆಲೆ ಇದಾದ್ರೂ ಕಷ್ಟ ಸರ್ ಜನಕ್ಕೆ. ಒಮ್ಮಿಂದೊಮ್ಮೆಲೆ ಏನಂತ ಫಿಲಿಕ್ಸ್ ನಂತೆ ಎದ್ದು ಬರ್ತಾರಂತಾರಲ್ಲ, ಅದಕ್ಕೂ ಏನೋ ಒಳ್ಳೆ ರೂಟ್ಸ್ ಗಳನ್ನು ಬ್ಲಾಕ್ ಮಾಡ್ತಾರ ಅಂದ್ರೆ ಏನ್ ಹೇಳ್ತಾರಲ್ಲ, ಅಶ್ವಿನ್ ದೇವತೆಗಳು ಏನೋ ಅಸ್ತವ್ಯಸ್ತ ಅಂತ ಹೇಳ್ತಾರಲ್ಲ, ಆ ಟೈಪ್ ಆಗ್ಬಿಡ್ತು. ಏನಪ್ಪ ಅವನು ಅಷ್ಟು ಬ್ಯಾಲಿ ಬಂದ್ಬಿಟ್ಟ, ಅವನ್ ಹೆಂಗ ಇದಾದ ಅಂತ ಹೇಳಿ ಏನೋ ಬಿಡ್ತಾರಲ್ಲ ಅವ್ರ ಥಾಟ್ಸ್ಗಳು, ಅವು ನಮ್ಗೆ ಎಫೆಕ್ಟ್ ಆಗುತ್ತೆ ಸರ್. ಅದು ಪಕ್ಕ ನನಗೆ ಅನುಭವ ಆಗಿದೆ ಸರ್. ಹ್ಮ್ ಈಗ 4 ವರ್ಷದಲ್ಲಿ ನನ್ಗೆ ಸಿಕ್ಕಾಪಟ್ಟೆ ಅನುಭವ ಆಗಿದೆ ಸರ್. ಬರ್ಲೇ ಇಲ್ಲ ಉಡುಪಿಗೆ? ಹುಡುಗಿ ಬರಲ್ಲ ಸರ್, ಸಾರಿ. ನನ್ನ ಕೈಲಿ ಸ್ವಲ್ಪ ಕೆಲಸ ಸಿಕ್ಕಾಪಟ್ಟಿತ್ತು ಸರ್, ಅದನ್ನ ಮಾತಾಡ್ಬೇಕು ಅನ್ಕೊಂಡೆ. ಸಿದ್ಧಾರ್ ಬೆಟ್ಟಕ್ಕಂತೂ ಬಂದಿದ್ವಿ ಸರ್. ಹೌದೌದು, ಬನ್ನಿ, ಹಾ, ನೆಕ್ಸ್ಟ್ ಬನ್ನಿ. ಸಿದ್ಧಾರ್ ಬೆಟ್ಟ ಬರೋಣ ಸರ್, ಬರೋಣ ಅವಶ್ಯವಾಗಿ ಬರೋಣ. ಓಕೆ. ಮತ್ತೆ ಏನ್ ಹೇಳ್ತೀರಿ ಈಗ ಗುಡಾಕೇಶ ಮಾಡೋ ಮಾಸ್ಟರ್ಸಿಗೆ ಏನ್ ಹೇಳ್ತೀರಿ? ಗುಡಕೇಶ ಕಂಟಿನ್ಯೂ ಗುಡಕೇಶ ಮಾಡಬೇಕು. ಹ್ಮ್ ಧ್ಯಾನಕ್ಕೆ ಧ್ಯಾನ ಪರಿಸರ ಮಾಡಬೇಕು, ಒಳ್ಳೆ ಮಾತುಗಳನ್ನ ಆಡಬೇಕು. ಇನ್ನೊಬ್ಬರ ಬಗ್ಗೆ ಆಡಿಕೆ ಬರುವಂತಾರಲ್ಲ ಸರ್, ಈ ಕಡೆ ಭಾಷೆ ಅರ್ಥ ಆಗುತ್ತಲ್ಲ, ಆಡಿಕೆ ಬರುವಂತಾರಲ್ಲ ಸರ್ ಇನ್ನೊಬ್ರು, ಅವ್ರಂಗ ಇವ್ರಿಂಗ ಅದಂತ ಬಿಟ್ಟೇ ಬಿಡ್ಬೇಕು ಸರ್. ಹ್ಮ್ ಅವ್ರು ಅಲ್ಲಿ ಬಂದ್ರು ಹಿಂಗ್ ಹೋದ್ರು, ಅದ್ ಹಿಂಗ ಅದು ನಮ್ಮ ಏನಾದ್ರು ರಿವರ್ಸ್ ಹೊಡಿತದ, ನಮ್ಗೆ ಗ್ಯಾರಂಟಿ ಪಕ್ಕ ಹೊಡಿತದೆ. ಅವ್ರು ಯಾವ ಒಳ್ಳೇದಾಗಿಲ್ಲ, ಚೆನ್ನಾಗಿತ್ತು ಬರೀ ಇಷ್ಟೇ. ಇದ್ರಲ್ಲಿ ಹೋಗ್ಬೇಕು ನಾವು. ಇದಕ್ಕೆ ಯಾವ್ದಾನ ಅವ್ರಂಗ ಇವ್ರಂಗ ಗ್ಯಾರಂಟಿ ರಿವರ್ಸ್ ಅಂತ ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಬ್ಬರ ಬಗ್ಗೆ ಏನಾದ್ರು ನಾವು ಧ್ಯಾನ ಮಾಡಿದ್ರೆ ಸಡನ್ ಆಗಿ ಬರ್ತದೆ ಸರ್. ಅದು ಒಂದೊಂದ್ ಟೈಮ್ ಅಲ್ಲಿ ಅವ್ರು ಮಾಡ್ತಕ್ಕಂತ ಇದು ರಿಯಾಕ್ಟ್ ಆಗ್ತಾರೆ ಸರ್. ರಿಯಾಕ್ಟ್ ಆಗ್ಬಾರ್ದು ಜನಕ್ಕೆ. ನೀವು ಹೇಳಿದಂಗೆ ರಿಯಾಕ್ಟ್ ಆದ್ರೆ ಅದು ಸಿಕ್ಕಾಪಟ್ಟಿ ಕ್ರಿಯೇಟ್ ಆಗುತ್ತೆ ಪ್ರಾಬ್ಲಮ್. ಹ್ಮ್ ರಿಯಾಕ್ಟ್ ಆಗಲಾರ್ದ ಪಾಸಿಟಿವ್ ಆಗಿ ಮಾತಾಡ್ಕೊಂಡು ಧ್ಯಾನ ಮಾಡಿಕೊಂಡು ಸಂಸಾರ ಮಾಡಿಕೊಂಡು ಚೆನ್ನಾಗಿ ಮಕ್ಕಳನ್ನ ಏನಾದ್ರು ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಪತ್ರಿಸಿ ಗುರುಗಳದ್ದು ಏನ್ ಸಂಕಲ್ಪ ಇದೆ ಅದ್ರ ಧ್ಯೇಯ ಇಟ್ಕೊಂಡು ಮುಂದುವರಿಬೇಕಂತ ನಾನು ವೆರಿ ಗುಡ್.
ಈಗ ನಮ್ಮ ಗುಡಾಕೇಶದಿಂದ ಏನು ಜ್ಞಾನ ಕಲ್ತಿದ್ದೀರಿ? ಜ್ಞಾನ ಜ್ಞಾನ. ನೋಡಿ ಸರ್, ಈಗ ಆ, ಚೆನ್ನಾಗಿ ಇರಬೇಕು ಜನಕ್ಕೆ. ಈಗ ಪತ್ರಿಕೆ ಬೋಧನೆಗಳು ಏನವ, ಹ್ಮ್ ಆ ಬೋಧನೆಗಳನ್ನ ಮಾಡ್ಬೇಕಂತ ನನ್ನ ಉದ್ದೇಶ ಇದೆ. ಹ್ಮ್ ಧ್ಯಾನಿಗಳನ್ನ ಅದನ್ನೇ ಮಾಡ್ಬೇಕು. ಪತ್ರಿಕೆ ಸಂಕಲ್ಪ ಇದೆ, ಧ್ಯಾನ ಜಗತ್ ಪಿರಮಿಡ್ ಸಸ್ಯಾಹಾರ ಜಗತ್ತಿನ ಅದನ್ನ ನಾವು ಪಕ್ಕ ನಾವು ಮಾಡ್ಲೇಬೇಕು. ಮಾಡಿದ್ರೆ ನಮ್ಮ ಇದೇನಾಗುತ್ತ, ಈ ಇದರಲ್ಲಿ ನಮ್ಮ ಪತ್ರಿಕೆ ಗುರುಗಳದ್ದು ಸಂಕಲ್ಪಕ್ಕೆ ನಮ್ಗೊಂದು ಕೈ ಜೋಡಿಸ್ಕೊಂಡಾಗ ಅದು ಮಾಡೋದೊಂದು ಒಳ್ಳೇದು. ನನಗೆ ಅದು ಈಗ ಬುಡಕೇಶ ಬಂದ್ಮೇಲೆ ಜಾಸ್ತಿ ಆಗ್ತದೆ. ಲೋಕ ಕಲ್ಯಾಣಕ್ಕಾಗಿ ಮಾಡೋಣ ಮನಸ್ಸು ಇದು ಮಾಡ್ತಾ ಇದೆ. ಸ್ವಲ್ಪ ನಮ್ಮ ಡ್ಯೂಟಿ ಇನ್ನೊಂದ್ 2-3 ವರ್ಷ ಇದೆ ಸರ್, ನಡವರ್ಕ್ ಮಾಡಿ ಈ ದಾರಿಯಲ್ಲಿ ಹೋಗ್ಬೇಕಂತ ನನ್ನ ಇದಿದೆ, ಮುಂದಿನ ಜೀವನ. ಅಂದ್ರೆ ನಮ್ದು ಮುಗಿದ ಮೇಲೆ ಹೆಚ್ಚೆತ್ತಿಗೆ ಒಂದ್ 3 ವರ್ಷ 3-4 ವರ್ಷ ಇದೆ ಮುಗಿಸಿ ಹ್ಮ್ ಧ್ಯಾನ ಪರಿಸರ ಧ್ಯಾನ. ವೆರಿ ಗುಡ್ ಸರ್. ಚೆನ್ನಾಗಿದೆ ನಿಮ್ದು ಎಕ್ಸ್ಪೀರಿಯನ್ಸು. ಕಂಟಿನ್ಯೂ ಮಾಡಿ. ರಾಕೇಶ್ ಕಂಟಿನ್ಯೂ ಮಧ್ಯೆ ಮಧ್ಯೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸರ್. ಬಟ್ ನಾನು ಕಂಟಿನ್ಯೂ ಇದ್ದೀನಿ ನಿಮ್ಗೆ ಇದ್ರಾಗ. ಈಗ ಕಂಟಿನ್ಯೂ ಎರಡನೇದು, ಇದು ಮೂರನೇದು ಇದಾಗದು 7 ದಿನ ಆಯ್ತು. ಮತ್ತೆ 3ನೇ ಮಂಡಳಿ ಮತ್ತೆ ಸ್ಟಾರ್ಟ್ ಮಾಡಿ ಬೇಕಾದ್ಮೇಲೆ ಟೋಟಲ್ 5 ಇದು 6. ಅಷ್ಟೇ ಅಷ್ಟೇ. ಸುಮ್ನೆ ಎಣ್ಸಕ್ ಹೋಗ್ಬಾರ್ದು ಮಂಡಲ, ಸುಮ್ನೆ ಕಂಟಿನ್ಯೂ. ಇಲ್ಲ ಸರ್, ಸರ್ ಅದನ್ನೇ ಹೇಳ್ಬೇಕಂದ್ರೆ ಮಂಡಲಕ್ಕೆ ನಾವು ಎಬ್ಬಿಸ್ಬಾರ್ದು. ರಿಯಲಿ ಸುಮ್ಮನೆ ಹಂಗೆ ಕಂಟಿನ್ಯೂ ಮಾಡ್ತಿರ್ಬೇಕು. ಹಿಂಗ ಇನ್ನೊಂದು ಸರ್, ಸ್ವಲ್ಪ ನಾವೇನು ಕಂಟಿನ್ಯೂ ಮಾಡಿರ್ತೀವಲ್ಲ, ಒಂದೊಂದು ಸ್ವಲ್ಪ 7 ದಿನ ಕಾಲು ಅವೆಲ್ಲ ದಪ್ಪಾಗಿರ್ತಾವ, ಎಕ್ಸರ್ಸೈಸ್ ಮಾಡ್ತೀವಿ. ಬೆಳಿಗ್ಗೆ ವಾಕಿಂಗ್ ಹೋಗಿ ಬರ್ತೀವಿ. ಈಗ ನಮ್ಮ ಮನ್ಯಾಗ ನನ್ನ ಮಗ ಆದ್ರೆ ಅವ್ನು ನೋಡ್ತಾನ ಕಾಲ್ ದಪ್ಪ ಅವ್ರು ಏನಾಗ್ತದೆ, ಎಷ್ಟು ಮುಖ್ಯಮಂತ್ರಿ ಎದ್ದೇಳು ಎದೆ ಮಗ ಬಂದ ಏನಪ್ಪ 40 ದಿನ ಆಯ್ತು, ನೀನ್ 40 ದಿನ ಅಂತ ಹೇಳಿದ್ದೆಲ್ಲ ಮೊನ್ನೆ ಬಂದು ಆಳ ಸಿಕ್ಕಾಪಟ್ಟೆ ಇದು ಮಾಡಿದ. ಅಪ್ಪ ಇವತ್ತು ಬಿಡ್ತಿಲ್ಲ ನಾನು ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟ ಅವ್ನು. ನನ್ನ ಮಗ ಮೆಡಿಕಲ್ ಮಾಡ್ತಾನೆ. ಏನಪ್ಪ ನಿನ್ ಕಾಲುಗಳು ಹ್ಮ್ ಏನಾಗಲ್ಲ ಮಗನೇ ಅಂತ ಕೇಳ್ತಾನೆ. ನಿನ್ ಕಾಲ್ ನೋಡಕ್ ಆಗುತ್ತಿಲ್ಲ, ಇವತ್ತು ಬೇಕ್ ಮಾಡ್ತಿಲ್ಲ ಅಂತ ನಿಂತ್ಕೊಂಡ್ಬಿಟ್ಟ. ಇಲ್ಲಪ್ಪ ನನ್ನ ಮಗನ ಹಂಗ ಹಿಂಗ ಅಂತ ರಮಿಸಿ ಮತ್ತೆ ಕಂಟಿನ್ಯೂ ಮಾಡಿದ್ರು. ನಾನ್ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಲ್ಕು ಮಾಡ್ತಂತ ಇದು ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ಹ್ಮ್ ಅವನು ಮೆಡಿಕಲ್ ಕ್ಲಿನಿಕ್ ಇರ್ತಾನಲ್ಲ, ಅವ್ನು ನೋಡ್ತಾನ ಮುಖ ಇದಕ್ಕೆಲ್ಲ ಚೆನ್ನಾಗಿದೆ, ಫ್ರೆಶ್ ಇದಾಗ್ತವ, ನಿನ್ ಕಾಲು ಸ್ವಲ್ಪ ಇದಾಗ್ತವ, ನಿನ್ನ ನೋಡಕ್ ಆಗ್ತಿಲ್ಲ, ಬೆಳಗತಾನ ಹೆಂಗೆ ಕುಂತಿರ್ತಿದ್ದಿ, ಬೆನ್ನತ್ಸಲ್ಲ ನೀನು, ಮನೆಗ್ ಬಂದ್ರು ಮಲ್ಕಂಗಲ್ಲ, ಚೇರ್ ಮೇಲೆ ಕುಂದಿರ್ತಿದ್ದಿ. 40-80 ದಿನ ಆಯ್ತು ನಾನು ನೋಡ್ತಾ ಇದ್ದೀನಿ, ನಿನ್ನ ಆಸಿ ಮೇಲೆ ಮಲಿಕೆ ಹೋಗ್ಲಿ. ಹಿಂಗಾದ್ರೆ ಹೆಂಗ ನಿಮ್ದು? ಅವ್ನ್ ಮೆಡಿಕಲ್ ಫೀಲ್ಡ್ ನೋಡ್ಕೊಂತ ನಮ್ಗೆ ಹೇಳಿದ್ರೆ ಅರ್ಥ ಆಗ್ತದಲ್ಲ ಸರ್. ಇಲ್ಲಿ ಮನೇಲಿ ಒಂದ್ ಸ್ವಲ್ಪ ನನಗೆ ನನ್ ಮಗನ್ ತೋರೋದು ಏನ್ ಮಾಡಕ್ಕಲ್ಲ, ಹೆಣ್ಮಕ್ಳು ಏನ್ ಕಂಟಿನ್ಯೂ ಆಗ್ಬಿಡ್ತು ಬಿಡು ಎಲ್ಲಾರನ್ನ ಮಾಡ್ಕೊಂತ ಹೋಗ್ತಾರ ಮನೆ ಪರ. ಹಂಗೇನಿಲ್ಲ ಸರ್, ಮನೆಗ್ ಬಂದ ಫ್ಯಾಮಿಲಿ ಎಲ್ಲ ಮಡಿಕೊಂಡೆ ಮಾಡ್ತೀವಿ. ಬಟ್ ನಮ್ಮ ಮನೆಯಲ್ಲಿ ಇದೊಂದು ಸ್ವಲ್ಪ ಹಂಗೆ ಅವ್ರನ್ನ ಫೇಸ್ ಮಾಡ್ಕೊಂತ ವಿಚಾರ ಮಾಡ್ತೇವೆ. ಮನೆಯವ್ರನ್ನ ಫೇಸ್ ಮಾಡ್ಕೊಂತ ಅವ್ರಿಗೆ ರಮಿಸಿ ಹೇಳ್ಕೊಂತ ಹಂಗೆಲ್ಲ ಒಳ್ಳೇದಾಗ್ತದೆ, ನೀನು ಬಾ ಎಲ್ಲ ನಮ್ ಫ್ಯಾಮಿಲಿಗೂ ಹೇಳ್ತೇವೆ ಸರ್. ನಮ್ ಫ್ಯಾಮಿಲಿ ಒಂದು ಬರ್ತಲ್ಲ ಸರ್, ಎಲ್ಲಾರು ಇದು ಮಾಡ್ತಾರೆ, ನಮ್ ಫ್ಯಾಮಿಲಿ ಬರ್ತಾರೆ. ಅದ್ರ ನಮ್ ಹೆಣ್ಮಕ್ಳು ಧ್ಯಾನಕ್ಕೆ ಬರ್ತಾರೆ. ಎಲ್ಲಾರು ನಾವ್ ಬೇರೆ ಕಡೆ ಎಲ್ಲ ನಾವ್ ಹೇಳಿದ್ದು ಹೌದಂತ ಹೇಳಿ ಬರ್ತಾರ. ಬಟ್ ಮನೇಲಿ ಎದಕ್ಕೂ ಗೊತ್ತಿಲ್ಲ ಸರ್, ಅದೇನ್ ನಮ್ಗೆ ಇರ್ತಾರ ಕರ್ಮ ಕರ್ಮ ಪ್ರಕಾರ ಸಪೋರ್ಟ್ ಮಾಡ್ತಾರ, ಬಟ್ ಧ್ಯಾನಕ್ಕೆ ಮಾಡ್ತಾರೆ. ಬರ್ತಾರೆ ಬರ್ತಾರೆ ಅನ್ಬೇಕು. ಇಲ್ಲ ಸರ್, ಎಲ್ಲ ಅಪರ್ಮಿಷನ್ ಹಾಕಿದ್ರಿ ಎಲ್ಲ. ಬಟ್ ಬ್ಯಾರ್ಯಾರು ಬರ್ತಾರ ಸರ್, ನಾನು ಹೇಳಿದ್ರೆ ಎಷ್ಟು ಬರ್ತಾನ ಆಯ್ತ್ರಿ ಅಂತ ಹೇಳಿ ಇದ್ ಮಾಡ್ತಾರ. ಬಟ್ ಯಾವ್ದು ಗೊತ್ತಿಲ್ಲ, ಅದನ್ನ ನಿಮ್ಮನ್ನ ಕೇಳಕ್ ಕೇಳ್ತಾರೆ. ಬರ್ತಾರೆ ಎಲ್ಲರೂ ಎಲ್ಲರಿಗೂ. ಸಪೋರ್ಟ್ ಮಾಡ್ತಾರೆ ಸರ್. ಯಾರ್ಯಾರಿಗೆ ಭಾಗ್ಯ ಇರ್ತದೆ ಅವ್ರು ಬರ್ತಾರೆ. ಅವ್ರ ಭಾಗ್ಯ ಅದು ಸರಿ ಸರ್. ಸತೀಶ್ ಗುರುಗಳು ಹೇಳ್ತಾರಲ್ಲ ಸರ್, ಜಾಸ್ತಿ ಜೋರ್ ಮಾಡ್ಬೇಕು. ಅಷ್ಟೇ, ಫೋರ್ಸ್ ಮಾಡ್ಬಾರ್ದು, ನೋ ಇಂಟರ್ಫಿಯರ್. ಹೌದು ಹೌದು. ಹ್ಮ್ ಬಟ್ ಒಳ್ಳೆ ಹೆಲ್ಪಿಂಗ್ ಇದೆ. ಬಟ್ ಹ್ಮ್ ಅವ್ರ ಮುಂದೆ ಚೆನ್ನಾಗಿರ್ತದೆ, ನಮ್ದು ಏನ್ ಮಾಡಕ್ ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ ಯು ಚೆನ್ನಾಗಿತ್ತು. ಥ್ಯಾಂಕ್ ಯು ಹಾ, ಸರ್. ನಿಮ್ಮ ಥ್ಯಾಂಕ್ ಯು. ನಿಮ್ಮ ಅನುಭವಗಳಿಂದ ನಮ್ಮ ಮಾಸ್ಟರ್ಸ್ ಇನ್ನೊಂದು ಸ್ವಲ್ಪ ಬೂಸ್ಟ್ ಆಗಿದ್ದಾರೆ ಎಲ್ಲರೂ. ಈಗ ಕೆಲವರು ಈಗ ಕೆಲವು ಮಾಸ್ಟರ್ಸ್ ಏನ್ ಹೇಳ್ತಾರೆ, ಅವರಿಗೆ ಕೆಲವರು ಅವ್ರಿಗಿನ್ನು ಅವರಿಗೆ ಅನ್ಕೊಂಡಿದ್ದೀನೋ ಆಗಿಲ್ಲ, ಇನ್ನು ಏನು ರಿಸಲ್ಟ್ ಅಂತ ಕೇಳ್ತಾರೆ. ಏನ್ ಹೇಳ್ತೀರಿ ಅವರಿಗೆ? ಸರ್ ಅನ್ಕೊಂಡದ್ ಆಗೋದಲ್ಲ, 200% ಸರ್. ರೈಟಿಂಗ್ ಅಲ್ಲ, ಮತ್ತೆ ನೀವು ಅಪ್ಪೋಸ್ ನಾ ಹೇಳೋದು ರೈಟಿಂಗ್ ನಲ್ಲಿ ಬರ್ತದೆ ಸರ್. ಅವರು ಹ್ಮ್ ಸಂಕಲ್ಪ ಮಾಡಿ ತನು ಮನು ಧನ ಇಂದ ಅವ್ರು ಧ್ಯಾನ ಮಾಡ್ಲಿ, ತನು ಮನ ಎಲ್ಲ ಬಿಟ್ಟು ಆ 41 ದಿನ ಅವ್ರು ಏನೋ ಅನ್ಕೊಂಡದ್ ಆಗ್ಬೇಕಂದ್ರ ಅವ್ರ ಮನಸ್ಸು ಎಲ್ಲಿರ್ಬಾರ್ದು, ಇಲ್ಲೇ ಇರ್ಬೇಕು. ಇಲ್ಲೇ ಈ ಧ್ಯಾನದಲ್ಲೇ ಇದ್ದಾಗ ಫಸ್ಟ್ ಅನ್ಕೊಂಡು ಹೆವಿ ಫ್ಲೋ ಆಗ್ತಿರ್ತದ, ಆ ಮೂಮೆಂಟ್ ಅಲ್ಲಿ ಫ್ಲೋ ಮಾಡ್ಲಿ ಸರ್ ಅವರು ಪಕ್ಕ. ಹ್ಮ್
ಧ್ಯಾನ ಸ್ಟಾರ್ಟ್ ಮಾಡಕ್ಕೆ ನಮ್ ಸಂಕಲ್ಪ ಅನ್ಕೋಬೇಕು. ಫುಲ್ ಎನರ್ಜಿ ಇದ್ದಾಗ ನಮ್ದು ಏನ್ ಸಂಕಲ್ಪನ ಥ್ರೋ ಮಾಡ್ಬೇಕು ಪಕ್ಕ ಸರ್. ಅದು ಹ್ಮ್ 100ಕ್ಕೆ 100 ಬಂದ್ಬಿಟ್ಟಿದೆ. ನೀವು ಪಕ್ಕ ನೀವು ನಿಮಗೆ ನಾನು ಹೇಳೋದು ಆ ಲೆವೆಲ್ ಸಂಕಲ್ಪ ಪಕ್ಕ ಇರ್ತದೆ. ಸಂಕಲ್ಪ ನನ್ಗಂತೂ ಸಿಕ್ಕಾಪಟ್ಟೆ ಸಂಕಲ್ಪಗಳಾಗ ಹ್ಮ್ ನನಗೆ ನಾನು ಒಂಥರ ಅನ್ಸ್ಬಿಡುತ್ತೆ ಎಲ್ಲ ಹ್ಮ್ ಬಿಟ್ಬಿಡೋಕೆ ಅಂತ. ಎಷ್ಟು ಏನ್ ಸಂಕಲ್ಪ ಮಾಡಿದ್ ಸರ್ ಎಲ್ಲ ಸಂಕಲ್ಪ ಆಗಿದೆ ನೋಡಿ ಸರ್. ನನಗೆ ಹ್ಮ್ ಓಪನ್ ಆಗಿ ನಾನು ಬೇಕಾದ್ರೆ ರೆಕಾರ್ಡ್ ತೋರಿಸ್ತೀನಿ ಆಗಿದ್ದು. ಅವ್ರು ಹ್ಮ್ ಯಾರಾದ್ರೂ ನಮ್ಮ ಧ್ಯಾನಿಗಳು ಕೇಳಿ ನಾನು ರೆಕಾರ್ಡ್ ಸಮೇತ ಯಾವಾಗಾದ್ರೂ ತೋರಿಸ್ತೀನಿ. ಹಾಸ್ಪಿಟಲ್ ರೆಕಾರ್ಡ್ ಎಲ್ಲ ರೆಕಾರ್ಡ್ ನನ್ಗೆ ಆಗಿದ್ದ ಸಂಕಲ್ಪಗಳು ರೆಕಾರ್ಡ್. ಹ್ಮ್ ಪಕ್ಕ ಸಂಕಲ್ಪ ಅಂತಾರಲ್ಲ, ಸಂಕಲ್ಪ 100% ಸಂಕಲ್ಪ ಆಗುತ್ತೆ ಸರ್. ಅದಕ್ಕೆ ನಾನೇ ಎಕ್ಸಾಂಪಲ್. ಆಗಲ್ಲ ಅಂತ ಅದು ನಮ್ಮ ಇದು ಥಾಟ್ ಇದು ಮಾಡ್ಕೊಂತೀವಿ ನಾವು. ಅವು 2-3 ಸಲ ಅಂತ ರಿಲೀಸ್ ಮಾಡ್ಕೊಂತೀವಿ ಅಂದ್ರೆ ಅದು ಆಗಲ್ಲ. ಬರೇ ಆಗ್ತದ ಅಂತಂದ್ರೆ ಅದೇ 24 ಗಂಟೆ ನಾವು ಮಾಡಂಗಿಲ್ಲ ಸರ್. 1-2 ಸಲ ಧ್ಯಾನದಲ್ಲಿ ಮಾಡ್ಬೇಕು. 24 hours ಧ್ಯಾನ ಕುಂತಾಗ ನನ್ನ ಸಂಕಲ್ಪ ಹಿಂಗಿಂತ ಅಂತಂದ್ರೆ ಅದು ಆಗಲ್ಲ ಸರ್. ಧ್ಯಾನ ಮಾಡೋದ್ ಬಿಟ್ಟು ಅದು ಮಾಡ್ಕೊಂತಿದ್ದೆ ಹಂಗ. ಕೆಲವೊಬ್ರು ಏನಾಗುತ್ತೆ ಮತ್ತೆ ಕೆಲವರು ಧ್ಯಾನ ಮಾಡ್ಕೊಂಡ್ಬಿಟ್ಟು ಹಿಂಗ್ ಕುಂತ ನಮಗೆ ನನ್ನ ಮಗಳಿಗೆ ಹೆಂಗೆ ಅಂದ್ರೆ ಧ್ಯಾನ ಆಗಲಿಲ್ಲ ಅವ್ರು ಹೆಂಗ ಸರ್. ಧ್ಯಾನ ಆದಾಗ ಫುಲ್ ಫ್ಲೋ ಆದಾಗ ನಾವೆಲ್ಲ ಮರ್ತು ಆದಾಗ ಅದೇನೋ ನಮ್ ಥಾಟ್ ಅಲ್ಲಿ ಹೋಗಿ ಫ್ಲೋ ಮಾಡಿದ್ವಿ ಅಂದ್ರೆ ಅದಾಗುತ್ತೆ. ಕೆಲವೊಬ್ರು ಹಂಗ್ ಮಾಡಿದಾಗ ಆಗಂದ್ರೆ ಹೆಂಗಾಗುತ್ತೆ. ಧ್ಯಾನ ಆಗ್ಬೇಕು ಆ ಸ್ಥಿತಿಗೆ ಹೋದಾಗ ಅದು ಸಂಕಲ್ಪ ಆ ಸ್ಥಿತಿ ತಲುಪಬಹುದು. ಸ್ಥಿತಿ ತಲುಪಲಾರ್ದು ನಮ್ದು ಆಗಿಲ್ಲ, ನಮ್ಗೆ ಅದಾಗಿಲ್ಲ ಇದಾಗಿಲ್ಲ ತಪ್ಪು ಸರ್. ಹಾಗೆ ಆಗುತ್ತೆ 100ರಲ್ಲಿ 200 ಗ್ಯಾರೆ. ಇಷ್ಟು ಮಾತ್ರ ಹೇಳಕ್ ಓಕೆ ಸರ್, ವೆರಿ ಗುಡ್, ಥ್ಯಾಂಕ್ ಯು. ಚೆನ್ನಾಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು. ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು ಸರ್. ನನಗೂ ಸಂತೋಷ. ಥ್ಯಾಂಕ್ ಯು. ಓಕೆ. ದೇವ ಸರ್ ಉಮೇಶ್ ಸರ್ ಇಲ್ವಾ? ಏನಂದ್ರಿ ಹೇಳಿ. ಉಮೇಶ್ ಸರ್ ಇಲ್ವಾ? ಏ ಹಾ, ಮಾಸ್ಟರ್ಸ್ ಯಾರಾದ್ರೂ ಮಾತಾಡೋರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಉಮೇಶ್ ಸರ್ ಇವತ್ತು ಜಾಯ್ನ್ ಆಗಿಲ್ಲ. ಹೌದಾ? ಅದೇ ಓಕೆ ಮಾಸ್ಟರ್ಸ್ ಯಾರಾದ್ರೂ ಮಾತಾಡೋರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಅದೇ ಯಾರಿಗೆ ಇನ್ನೂ ಇದಾಗಿರೋಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗ್ರಿಪ್ ಸಿಗೋವರೆಗೆ. ಆಮೇಲೆ ನಾವು ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಏನು ಅಂದ್ರೆ, ಎಲ್ಲರ ತಪ್ಪು ತಿಳುವಳಿಕೆ ಏನು ಅಂದ್ರೆ ಆ, ಗುಡಾಕೇಶ ಅಂದ್ರೆ ನಿದ್ದೆ ಬಿಡೋದು ಅಂತ. ನಿದ್ದೆ ಬಿಡುವುದಲ್ಲ, ನಿದ್ದೆ ಕಂಟ್ರೋಲ್ ಮಾಡೋದು ಅಲ್ಲ. ಆಯ್ತಾ, ಮೊದಲು ಅದನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ನಿದ್ದೆ ಯಾರು ಬಿಡ್ತಾ ಇಲ್ಲ, ನಿದ್ದೆ ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ. ನಾವೇನ್ ಮಾಡ್ತೀವಿ, ನಿದ್ದೆ ಬಂದ್ರೆ ಎದ್ದು ಮಲ್ಕೊಂತಿದೀವಲ್ಲ. ಹಾ, ಆ ನಿದ್ದೆ ಮಾಡೋದ್ರ ಬದಲು ನಿದ್ದೆ ಬಂದಾಗ ಧ್ಯಾನ ಮಾಡಿ. ನಿದ್ದೆ ಬದಲು ಧ್ಯಾನ ಅಷ್ಟೇ ಕಾನ್ಸೆಪ್ಟ್. ಏನು, ನಿದ್ದೆ ಬದಲು ಧ್ಯಾನ. ನಿದ್ದೆ ಬಂದಾಗ ಹೋಗಿ ಮಲಗ್ತಾರೆ, ಆದ್ರೆ ನಿದ್ದೆ ಬಂದಾಗ ಧ್ಯಾನ ಮಾಡಿ. ಅಂದ್ರೆ ನಿದ್ದೆ ಮಾಡುವ ಸಮಯದಲ್ಲಿ ಧ್ಯಾನ ಮಾಡಿ, ಅದೇ ಗುಡಾಕೇಶ. ಮತ್ತೆ ನಿದ್ದೆ ಬಂದ್ರೆ ಏನ್ ಮಾಡೋದು? ಧ್ಯಾನ ಮಾಡೋದು. ನಿದ್ದೆ ಬಂದ್ರೆ ಏನ್ ಮಾಡ್ತಿದ್ರಿ? ಇಷ್ಟು ದಿವಸ ಹೋಗಿ ಮಲ್ಕೊಂತಿದ್ರಿ. ಆದ್ರೆ ನೀವು ತಡೆಯೋ ಪ್ರಯತ್ನ ಮಾಡಬಾರ್ದು. ಅದ ಆ ಥರ ಮಾಡುವುದರಿಂದ ಏನಾಗ್ತದೆ, ಅದು ನಮ್ಮ ದೇಹ ಬ್ಯಾಲೆನ್ಸ್ ಆಗೋದು. ಹಾಗಾಗಿ ಫಸ್ಟ್ ಏನ್ ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನಿಮಗೆ ನಿದ್ದೆ ಬರ್ತದೆ. ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು? ಹೋಗಿ ಮಲ್ಕೊಳ್ಬಾರ್ದು. ಕೂತಲ್ಲೇನೆ ಧ್ಯಾನದಲ್ಲಿಗೆ ನಿದ್ದೆಗೆ ಜಾರಬೇಕು. ಅಂದ್ರೆ ಯೋಗ ನಿದ್ರಾ. ಅಂದ್ರೆ ನಾವು ಡೀಪ್ ಅಂತೀವಲ್ಲ, ಅಂದ್ರೆ ಅವೇರ್ನೆಸ್ ಇರೋಲ್ಲ ಅಷ್ಟೇ ನಿಮಗೆ. ಆದ್ರೆ ಧ್ಯಾನ ಅನ್ನೋದು ನಡೀತಾ ಇರ್ತದೆ. ಆಮೇಲೆ ಸಾಧ್ಯವಾದಷ್ಟು ಸ್ವಲ್ಪ ಪೊಸಿಷನ್ ಕರೆಕ್ಟ್ ಇರ್ಬೇಕು. ನೀವು ನಾನು ಯೋಗ ನಿದ್ರೆ ಅಂತ ಹೇಳಿ ನಾವು ಹೆಂಗೋ ಎಲ್ಲ ಪೊಸಿಷನ್ ಅಲ್ಲಿ ಕುತ್ಕೊಂಡು ಯೋಗ ನಿದ್ರೆ ಅಂತ ಹೆಸರಿಡಬಾರ್ದು ಅದಕ್ಕೆ. ನಿಮ್ಮ ಕುತ್ತಿಗೆ ಮಾತ್ರ ನಿಮ್ಮ ಏನು ಒಂದ್ ಕಡೆ ಬೆಂಡ್ ಆಗಿರ್ತದೆ ಅಷ್ಟೇ. ಬಟ್ ಬೆನ್ನು ಆದಷ್ಟು ಸ್ಟ್ರೈಟ್ ಆಗಿರ್ತದೆ. ಹ? ಕೈ ಕಾಲುಗಳು ಲಾಕ್ ತಪ್ಪಬಾರದು. ಆಮೇಲೆ ಫಸ್ಟ್ ನಿಮಗೆ ಇನ್ನೂ ಅದು ಅಭ್ಯಾಸ ಆಗೋವರೆಗೂ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಿ. ಅಭ್ಯಾಸ ಆದ್ಮೇಲೆ ಸಾಧ್ಯವಾದಷ್ಟು ನೆಲದ ಮೇಲೆ ಕೂತು ಮಾಡುವುದನ್ನು ಅಭ್ಯಾಸ ಮಾಡಬೇಕು. ದಪ್ಪಗೆ ಹಾಕೊಳ್ಳಿ. ಬೆಡ್ ದಪ್ಪ ಬೆಡ್ ಆದ್ರೂ ಹಾಕೊಳ್ಳಿ. ಬರೀ ನೆಲದ ಮೇಲೆ ಚಾಪೆ ಎಲ್ಲ ಹಾಕೊಂಡು ಕೂರಬಾರ್ದು. ದಪ್ಪ ಇರ್ಬೇಕು ಅದು. ಒಂದು ಮಿನಿಮಮ್ ಅರ್ಧ ಅಡಿ ಆದ್ರೂ ದಪ್ಪ ಇರ್ಬೇಕು. ಒಂದು 5-6 ಬೆಡ್ಶೀಟ್ ಏನಾದ್ರೂ ಹಾಕೊಂಡು. ಯಾಕೆಂದ್ರೆ ನಿಮಗೆ ಅದು ಬಹಳ ಹೊತ್ತು ಕೂರ್ಲಿಕ್ಕೆ ಆ ಅವನು ಅವಕಾಶ ಇರುವಾಗ ಇರ್ಬೇಕು. ಅಲ್ಲಿ ನೀವು ಕೈ ಒತ್ತೋದು, ಕಾಲು ಒತ್ತೋದು,
ಆ ಥರ ಎಲ್ಲ ಆಗ್ಬಾರ್ದು. ಚೆನ್ನಾಗಿ ಕೂತ್ರೆ ನೀವು ಎಷ್ಟು ಗಂಟೆ ಆದ್ರೂ ಕೂರ್ಬೇಕು. ಕೂರ್ಲಿಕ್ಕೆ ಅನುಕೂಲ ಆಗುವ ಹಾಗೆ ಆ ಒಂದು ಆಸನವನ್ನು ನೀವು ಹಾಕೊಳ್ಬೇಕಾಗ್ತದೆ. ಹಾಗೆ ಕೊನೆ ಪಕ್ಷ ನೀವು ರಾತ್ರಿ ಪೂರ್ತಿ ನೆಲದ ಮೇಲೆ ಕೂರ್ಲಿಕ್ಕೆ ಆಗೋಲ್ಲ ಅಂದ್ರೆ ಕೆಳಗಡೆ ಆಸನದಲ್ಲಿ ಅಂತಂದ್ರೆ ನಿಮಗೆ ಎಷ್ಟೊತ್ತಾಗ್ತದೆ ಅಷ್ಟೊತ್ತಾದ್ರೂ ಕೆಳಗಡೆ ಕೂರುವುದನ್ನ ಅಭ್ಯಾಸ ಮಾಡ್ಬೇಕು. ಅದನ್ನೇ ಆಸನ ಸಿದ್ಧಿ ಅಂತ ಹೇಳೋದು. ಆಮೇಲೆ ಅದರಲ್ಲಿ ಇನ್ನು ಕೆಳಗಡೆ ಕೂರುವುದನ್ನ ಅಭ್ಯಾಸ ಮಾಡಿದ್ಮೇಲೆ ಮತ್ತೆ ಪುನಃ ಬೆನ್ನು ಹೊರಗದೆ, ಅಂದ್ರೆ ಬೆನ್ನು ಸ್ಟ್ರೈಟ್ ಆಗಿ ಮತ್ತೆ ಬೆನ್ನು ಹೊರಗಡೆ, ಬೆನ್ನಿಗೆ ಸಪೋರ್ಟ್ ಇಲ್ಲದೆ ಅದು ರಾತ್ರಿ ಪೂರ್ತಿ ಆಗದೆ ಇದ್ರು ಎಷ್ಟೊತ್ತಾಗ್ತದೆ ಅಷ್ಟೊತ್ತು, ಒಂದು ಅರ್ಧ ತಾಸು ಮಾಡಿ, 1 ಅವರ್ ಮಾಡಿ. ಆಮೇಲೆ ಆ ಟೈಮಿಂಗ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂತ ಹೋಗಿ. ಯಾರು ಬೆನ್ನಿಗೆ ಸಪೋರ್ಟ್ ಕೊಡದೆ ಬೆನ್ನ ನೇರವಾಗಿಟ್ಕೊಂಡು ಬಿಗಿ ಹಿಡಿಬಾರ್ದು. ಮತ್ತೆ ಬೆನ್ನ ನೇರ ಅಂತಂದ್ರೆ ಆದಷ್ಟು ಬೆನ್ನು ನೇರವಾಗಿರುವ ಹಾಗೆ ಇಟ್ಕೊಂಡು ನೀವು ರಾತ್ರಿ ಎಲ್ಲ ಧ್ಯಾನ ಮಾಡ್ತಾ ಹೋದಾಗ ನಿಮಗೆ ಜಾಸ್ತಿ ಬೇಗ ಬೇಗ ಆ ಗ್ರೌತ್ ಅನ್ನೋದು ಸ್ಪಿರಿಚುವಲ್ ಗ್ರೌತ್, ಕುಂಡಲಿನಿ ಜಾಗೃತಿ ಅದೆಲ್ಲ ಬೇಗ ಇದಾಗ್ತದೆ. ಆಯ್ತಾ? ಹಾಗಾಗಿ ನಾವು ಆಮೇಲೆ ಆರಂಭಿಕ ಹಂತದಲ್ಲಿ ಮಾಡುವವರಿಗೆ ಸ್ವಲ್ಪ ಕರ್ಮ ಕ್ಲೆನ್ಸಿಂಗ್ ತುಂಬಾ ಚೆನ್ನಾಗಿರ್ತದೆ. ಅವರಿಗೆ ತುಂಬಾ ಎನರ್ಜಿ, ಅವರ ದೇಹ ಏನು ಸಪೋರ್ಟ್ ಮಾಡ್ತಾ ಇರಲ್ಲ. ಆಮೇಲೆ ಅವಾಗ ತುಂಬಾ ಇರಿಟೇಷನ್ ಆಗ್ತಾ ಇರ್ತದೆ. ಕೈ ಎಳೆಯೋದು, ಕಾಲು ಎಳೆಯೋದು, ಸೆಳೆತ, ಆಮೇಲೆ ಈ ಬೆನ್ನು ಸೊಂಟ ಎಲ್ಲ ಹೊಡಿತಾ ಇರ್ತದೆ. ಆ ಯಪ್ಪ ಏನು ಬೇಡ, ಇದು ಸುಮ್ಮನೆ ಹೋಗಿ ಮನೆಗೆ ಬಿಡೋಣ ಅನ್ನುವಷ್ಟು ಹಿಂಸೆ ಆಗ್ತದೆ. ಆಮೇಲೆ ನಿದ್ದೆ ಅಂತೂ ಕಣ್ಣು ಬಿಡಕ್ ಆಗದೆ ಇರೋಷ್ಟು ಅದು ಎನರ್ಜಿ, ಅಷ್ಟು ಎನರ್ಜಿ ಇರ್ತದೆ. ಕಣ್ಣೇ ಬಿಡಕ್ ಆಗಲ್ಲ, ಅಷ್ಟು ಎನರ್ಜಿ ಇರ್ತದೆ. ಅದು ನಿದ್ದೆ ಅಲ್ಲ, ಅದು ನಿದ್ದೆ ಅನ್ಕೊಳ್ಬೇಡಿ. ಯಾಕಂದ್ರೆ ನಿದ್ದೆ ಅಷ್ಟು ಗಾಢ ನಿದ್ರೆ ಬರಲ್ಲ ಯಾರು. ಹ್ಮ್ ನೀವು ಮಲಗಿದ್ರೇನು ಒಂದ್ ಟೈಮ್ ಹಾಗೆ ಸ್ವಲ್ಪ ಹೊತ್ತಿಗೆ ಮತ್ತೆ ಎಚ್ಚರ ಆಯ್ತು ಅಂದ್ರೆ ಮತ್ತೆ ನಿದ್ದೆ ಬರಲ್ಲ. ಅದು ಇದು ಹಂಗಲ್ಲ, ನಿಮ್ ಕಣ್ಣೇ ತೆಗಿಯಕ್ಕಾಗಲ್ಲ ಆ ತರ ಇರ್ತದೆ ಇದು. ಹ್ಮ್ ಹಾಗೆ ಅಂದ್ರೆ ನೋಡಿ ದೇಹಕ್ಕೆ ಅದು ಎಷ್ಟು ಎನರ್ಜಿ ಬರ್ಬೋದು, ಅದು ಎಷ್ಟು ನಮಗೆ ರಿಲ್ಯಾಕ್ಸ್ ಆಗ್ಬೋದು. ಹ್ಮ್ ಹಾಗಾಗಿ ಆಮೇಲೆ ಇದ್ರಲ್ಲೂ ಅಷ್ಟೇ, ನಾವು ಯಾವುದರೇ ಇದ್ರಲ್ಲೂ ಆದ್ರೂ ಅಷ್ಟೇ, ನಾವು ಆಹಾರವನ್ನಾಗ್ಲಿ, ಆಮೇಲೆ ನಿದ್ದೆಯನ್ನ, ಆಮೇಲೆ ಲೌಕಿಕ ಸುಖಗಳನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಮಾಡ್ತಾ ಬರುದು. ಅಂದ್ರೆ ವಯಸ್ಸಾದ ಹಾಗೆ ಸಾಧನೆ ಹಾದಿಯಲ್ಲಿ ಹೋಗ್ತಾ 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 ಅದ್ರ ಮೇಲೆ, ಅಂದ್ರೆ ಬಿಡಬೇಕು ಅಂತ ಅಲ್ಲ ಸಂಪೂರ್ಣ, ಅದ್ರ ಮೇಲಿನ ಆ ಒಂದು ಅಟ್ಯಾಚ್ಮೆಂಟ್ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಅದರಲ್ಲೂ ಮೇಜರ್ ಆಗಿ ನಿದ್ದೆ, ಆಹಾರ. ಆಹಾರ ಅಂತೂ ಬೇಕೇ ಬೇಕಾಗ್ತದೆ, ಇಲ್ಲ ಅಂತಲ್ಲ. ಅತಿಯಾಗಿ ತಿನ್ನೋದಲ್ಲ ಅದು, 3 ಹೊತ್ತು ತಿನ್ನೋದು, ಹೋಗಿ ಬಂದು ತಿನ್ನೋದು ಅದನ್ನೆಲ್ಲ ಸ್ವಲ್ಪ ಲಿಮಿಟ್ ಮಾಡಬೇಕು. ಬಟ್ ದೇಹದ ಆರೋಗ್ಯಕ್ಕೆ ಮತ್ತೆ ಚೆನ್ನಾಗಿ ಗಟ್ಟಿಮುಟ್ಟಾಗಿರ್ಲಿಕ್ಕೆ ಎಷ್ಟು ಆಹಾರ ಬೇಕೋ ಅಷ್ಟು ತಗೊಳ್ಳೇಬೇಕು. ಆದ್ರೆ ಕರಗ್ಸಕ್ ಆಗದೆ ಇರೋಷ್ಟೆಲ್ಲ ತಿನ್ಬಾರ್ದು. ಹ್ಮ್ ಓವರ್ ಆಗುವಷ್ಟು. ಆಮೇಲೆ ನಿದ್ದೆ ಅಂತೂ ಹೇಗಿದ್ರು ಸಂಪೂರ್ಣ ಕಂಟ್ರೋಲ್ ಮಾಡ್ಬೋದು. ಅಂದ್ರೆ ಅದ್ರ ಬದಲಾಗಿ ಧ್ಯಾನ ಮಾಡೋದು. ಹಾಗೆ ನಾವು ಮಾಡ್ತಾ ಹೋದಾಗ ಖಂಡಿತ ಸಾಧನೆ ಅನ್ನೋದು ಹಾಗೇ ಆಗ್ತದೆ. ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ನೋಡಿ, ಯಾವುದನ್ನೇ ಬಿಟ್ಟು ಹೋಗಿಲ್ಲ, ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಡ್ಯೂಟಿ ಮಾಡೋರು ಡ್ಯೂಟಿ ಮಾಡ್ತಾನೆ ಇದ್ದಾರೆ. ಮಂತ್ಲಿ ಸಂಸಾರಿಕವಾಗಿರೋರು ಸಂಸಾರದಲ್ಲಿದ್ದಾರೆ, ಎಲ್ಲವನ್ನ ನಿಭಾಯಿಸ್ತಾ ಇದ್ದಾರೆ, ಜೊತೆಗೆ ಸಾಧನೆನೂ ಆಗ್ತಾ ಇದೆ. ಎಷ್ಟು ಸುಲಭ ಇದೆ ಅಲ್ಲ. ನೀವು ನೀವು 8-9 ತಾಸು ನಿದ್ದೆ ಹೊಡೆದ್ರೆ ಎಲ್ಲಿಯ ಸಾಧನೆ. ಆ ಈಗ ನೋಡಿ ದಿನನಿತ್ಯ 7-8 ತಾಸು ಧ್ಯಾನ ಆಗ್ತದೆ, ಎಂತ ಸಾಧನೆ ಆಗ್ತದೆ. ಯಾರು ಮಾಡ್ತಾರೆ ಕೇಳಿ? ದಿನನಿತ್ಯ 7-8 ತಾಸು ಧ್ಯಾನ ಯಾರು ಮಾಡ್ತಾರೆ? ಗುಡಾಕೇಶ ಮಾಡೋರಲ್ಲದೆ ಜಾಸ್ತಿ ಅಂದ್ರೆ 3 ತಾಸು ಧ್ಯಾನ ಮಾಡ್ತಾರೆ ಅಷ್ಟೇ. ಜಾಸ್ತಿ ಅಂದ್ರೆ ಕೇಳಿರ್ಬೇಕಾರೆ ಹೋಗಿ. ಅದು ಸಿಂಗಲ್ ಸಿಟ್ಟಿಂಗ್ ಅಲ್ಲಿ ಕುತ್ಕೊಂಡು ಮಾಡೋದು ಕಷ್ಟ. ಬೆಳಿಗ್ಗೆ 1 ತಾಸು ಮಾಡಿರ್ತಾರೆ, ಇಲ್ಲ ಸಂಜೆ ರಾತ್ರಿನ ಯಾವಾಗ 1 ತಾಸು ಧ್ಯಾನ ಮಾಡ್ತಾರೆ. ಅದು ಬಿಟ್ರೆ ಇಲ್ಲ, ಮುಗೀತು. ಆ, ಹಾಗೆ ಅದೇ ನೀವು 7-8 ತಾಸುಗಟ್ಟಲೆ ಧ್ಯಾನ ಮಾಡುವಾಗ ಆ ಎನರ್ಜಿ ಅನ್ನೋದು ನಿಮಗೆ ಜಾಸ್ತಿ ಇದಾಗ್ತಾ ಹೋಗ್ತದೆ. ಕುಂಡಲಿನಿ ಚಕ್ರಗಳು ಎಲ್ಲ ಆಕ್ಟಿವ್ ಆಗ್ತಾ ಹೋಗ್ತದೆ. ಆಮೇಲೆ ನಿಮ್ಮ ಪ್ರತಿಯೊಂದರಲ್ಲೂ ಎನರ್ಜಿ ಅಂತಂದ್ರೆ ಅವಾಗ ಪ್ರತಿಯೊಂದರಲ್ಲೂ ಶಕ್ತಿ ಇರ್ತದೆ, ಥಾಟ್ ಅಲ್ಲಿ. ಆಮೇಲೆ ನಿನ್ನೆ ಒಬ್ರು ಮಾಸ್ಟರ್ಸ್ ಒಬ್ರು ಹೇಳ್ತಾ ಇದ್ರು, ಕರೆಕ್ಟ್ ಇದೆ. ಏನಂದ್ರೆ ಅದೇ ಅವರಿಗೆ ಇದು ಏನು ಆ ಕೆಲವರಿಗೆ ಯಾಕೆ ಧ್ಯಾನ ಮಾಡಿದ್ರು ಕೂಡ ಬಹಳ ಧ್ಯಾನ ಮಾಡ್ತಾರೆ, ಆದ್ರೆ ಯಾಕೆ ಅವರಿಗೆ ಒಳ್ಳೇದಾಗಲ್ಲ ಯಾಕೆ ಅಲ್ವಾ? ನಮ್ಮಲ್ಲಿ ಬಹಳಷ್ಟು ಜನರ ಪ್ರಶ್ನೆ. ಎಷ್ಟೋ ಜನ ಮಂಡಲಗಳನ್ನು ಮುಗಿಸಿದ್ದಾರೆ, ಮಂಡಲಗಳನ್ನು ಮುಗಿಸ್ತಾ ಇದ್ದಾರೆ ಆದ್ರೆ ಇನ್ನು ಅವ್ರು ಯಾಕೋ ಅನ್ಕೊಂಡಿದ್ದೆಲ್ಲ ಆಗಂಗಿಲ್ಲ. ಹ್ಮ್ ಹಾಗೆ ಅಂದ್ರೆ ನಮ್ಮ ಬದುಕಿನ ಶೈಲಿ ಕೂಡ ಅದಕ್ಕೆ ಬುದ್ಧ ಅಷ್ಟಾಂಗ ಮಾರ್ಗವನ್ನ ಆ ಏನು ನಮಗೆ ಹೇಳಿಕೊಟ್ಟಿದ್ದಾರೆ. ಅಷ್ಟಾಂಗ ಮಾರ್ಗ, ನೀವು ಬರೀ ಧ್ಯಾನ ತಪಸ್ಸು ಮಾಡೋದು ಒಂದೇ ಇಲ್ಲ, ಅಷ್ಟಾಂಗ ಮಾರ್ಗಗಳನ್ನು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಏನು ಸತ್ಯದ ದಾರಿ,
ಒಳ್ಳೆಯ ನಡೆ, ಒಳ್ಳೆಯ ನುಡಿ, ಒಳ್ಳೆಯ ಮಾತು, ಆ ನಾವು ಸಮಾಜವನ್ನು ನೋಡುವ ದೃಷ್ಟಿ, ಆತ್ಮಸ್ಥಿತಿಯಲ್ಲಿರೋದು, ಇನ್ನೊಬ್ಬರ ವಸ್ತುವನ್ನು ಅಪಹಾರ ಮಾಡದಿರೋದು, ಆಮೇಲೆ ನಾವು ಏನು ಬಿತ್ತುತ್ತೀವಿ ಅದ್ರ ಬಗ್ಗೆ ಗಮನ ಇರಬೇಕು. ಬಿತ್ತೋದು ಅಂದ್ರೆ ಕಾಯ ವಾಚ ಮನಸ. ಮನಸ್ಸಿನಲ್ಲಿ ನಾವು ಏನೋ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದ್ವಿ ಕೆಟ್ಟದ್ದು ಅಂದ್ರೆ ಅದನ್ನ ನಾವು ಹಾಕುವ ಬೀಜ ನಮಗೆ, ಅದರ ಫಲ ನಾವು ಉಣ್ಬೇಕಾಗ್ತದೆ. ಹ ಆಮೇಲೆ ಅದಕ್ಕೆ ಹೇಳುದು ನೋ, ಏನೋ ಗಾಸಿಪ್, ನೋ ಕಂಪ್ಲೇಂಟ್. ಯಾರ ಮೇಲೂ ಕಂಪ್ಲೇಂಟ್ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಆಯ್ತಾ, ಇಲ್ಲಿ ನಾವೇ ಇನ್ನು ಅರ್ಧಂಬರ್ಧ ಇದ್ದೀವಿ, ಇನ್ನು ಬೇರೆಯವ್ರನ್ನ ಯಾರು ಹೇಗೆ ಜಡ್ಜ್ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಹಾಗಾಗಿ ನಾವೇ ಇನ್ನು ಕಲಿಯುವ ಹಂತದಲ್ಲಿರುವಾಗ ಇನ್ನೊಬ್ಬರನ್ನ ಜಡ್ಜ್ ಮಾಡುವ ಅಧಿಕಾರ ನಮಗಿಲ್ಲ. ಎಲ್ಲರೂ ನಮಗೆ ಮಾಸ್ಟರ್ಸ್, ನಮ್ಮನ್ನ ಕಲಿಸ್ಲಿಕ್ಕೆ ಬಂದಂತಹ ಮಾಸ್ಟರ್ಸ್. ನಾವೇ ಇನ್ನು ಕಲಿತಾ ಇದ್ದೇವೆ, ಕಲಿಬೇಕಷ್ಟೇ. ಹಾಗೆ ಆ ನಾವು ಬರೀ ಧ್ಯಾನ ಮಾಡುವುದು ಮಾತ್ರ ಅಲ್ಲ, ನಮ್ಮ ಬದುಕಿನ ಶೈಲಿ, ನಮ್ಮ ಆಲೋಚನಾ ಏನು ಸ್ಥಿತಿಯನ್ನ, ಮತ್ತೆ ನಾವು ಸಮಾಜವನ್ನ ಹೇಗೆ ನೋಡ್ತಾ ಇದ್ದೀವಿ ಅನ್ನುವುದು ಕೂಡ ಬಹಳ ಮುಖ್ಯ ಆಗ್ತದೆ. ಆಯ್ತಾ, ನಾವು ಅದೇ ದಾರಿಯಲ್ಲಿ ಅದೇ ದೃಷ್ಟಿಯಲ್ಲಿ ಬದುಕಿದ್ವಿ ಅಂತ ಆದ್ರೆ, ನಮ್ಮ ಸಾಧನೆ ಅಚೀವ್ಮೆಂಟ್ ಅನ್ನೋದು ಮುಂದೆ ಹೋಗ್ತಾ ಇತ್ತು ಅಂದ್ರೆ ಖಂಡಿತ ಅವರಲ್ಲಿ ರಿಸಲ್ಟ್ ಅನ್ನೋದು ಬಂದೇ ಬರ್ತದೆ. ಸ್ವಲ್ಪ ತಾಳ್ಮೆ ಇರಬೇಕಾಗ್ತದೆ. ಎಲ್ಲಾ ಭತ್ತವು ಒಂದೇ ಸರಿ ಏನು ಫಸಲು ಕೊಡೋದಿಲ್ಲ. ಎಲ್ಲಾ ಹಲಸಿನ ಮರನು ಒಂದೇ ತರದ ಹಣ್ಣು ಬಿಡೋದು. ಎಲ್ಲಾ ಹಲಸಿದ ಎಲ್ಲಾ ಮಾವಿನ ಮರವು ಕೂಡ ಒಂದೇ ರೀತಿಯ ಹಣ್ಣು, ಒಂದೇ ಸಾರಿ ಫಲ ಅನ್ನೋದಿರಲ್ಲ. ಎಲ್ಲದಕ್ಕೂ ಒಂದು ಟೈಮಿಂಗ್ಸ್ ಅನ್ನೋದು ಇರ್ತದೆ, ತನ್ನದೇ ಆದ ಒಂದು ಸಮಯ ಅನ್ನೋದು ಇರ್ತದೆ ಅಲ್ವಾ? ಹಾಗೆ ಆ ಕೆಲವರಿಗೆ ಬೇಗ ಆಗ್ಬೋದು, ಕೆಲವರಿಗೆ ಸ್ವಲ್ಪ ನಿಧಾನ ಆಗ್ಬೋದು. ಆಮೇಲೆ ಆ ಅವರ ಆಲೋಚನಾ ಶಕ್ತಿ ಅನ್ನೋದು ಬಹಳ ಕೆಲಸ ಮಾಡ್ತದೆ. ಅದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತನಾದ್ರೂ ಹೇಳಿ, ಮತ್ತೆ ಅವ್ರದ್ದು ನೀವು ಥಾಟ್ಸ್ ಅಂತಾನೆ ಹೇಳಿ, ಏನ್ ಬೇಕಾದ್ರೂ ಹೇಳಿ, ಆ ಆಲೋಚನೆ ಮಾಡುವ ಶಕ್ತಿ ಏನಿದೆ ಅದು ನಮ್ಮನ್ನು ನಾವೇ ಡಿಸೈಡ್ ಮಾಡ್ಕೊಳ್ಳೋದು ಅಂತ ಅರ್ಥ. ನೀವು ಹೆಂಗೆ ಯೋಚನೆ ಯದ್ಭಾವ ತದ್ಭಾವ, ಅದಕ್ಕೆ ಹೇಳಿ, ಸುಮ್ಮನೆ ಹೇಳಿಲ್ಲ ಯಾರು. ನೀನು ಹೆಂಗೆ ಯೋಚನೆ ಮಾಡ್ತೀಯೋ ಹಾಗಿರ್ತದೆ ಬೆಳಕು. ಆ ಹಾಗೆ ಅದನ್ನ ನಾವು ರೂಢಿಸ್ಕೊಳ್ತಾ ಹೋಗ್ಬೇಕು. ಹಂಗಾಗಿ ಬರೀ ಧ್ಯಾನ ಮಾಡುವುದು ಒಂದೇ ಅಲ್ಲ, ಆ ಧ್ಯಾನ ಶಕ್ತಿಯನ್ನ ನಾವು ಹೇಗೆ ವಿನಿಯೋಗಿಸ್ಕೊಳ್ತಾ ಇದ್ದೀವಿ, ಅದು ಸೋರಿಕೆ ಆಗದ ಹಾಗೆ ಹೇಗೆ ನೋಡ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತದೆ. ಓಕೆ, ವೆರಿ ಗುಡ್. ಇನ್ ಮುಂದೆ ಹಾಗೆ ಯಾರು ಮಾಡಲ್ಲ ಅಂತ ಅನ್ಕೊಂಡಿದೀನಿ. ಹ್ಮ್. ಆಮೇಲೆ ಇವರು ಯಾರು, ಮಾಸ್ಟರು, ಆ, ಲಲಿತಾ ಮಾಸ್ಟರ್, ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ದಾರೆ. ಅದ್ರದ್ದು ಅನುಭವ ಯಾರಿಗಾದ್ರು ಹೇಗಿತ್ತು ಧ್ಯಾನದಲ್ಲಿ, ಎನರ್ಜಿ ಅಥವಾ ಹೇಳಿ. ಯಾಕೆಂದ್ರೆ ಅವರು ಲಲಿತಾ ಸಹಸ್ರನಾಮ ಅನ್ನೋದು ಅದು ಒಂದು ಎನರ್ಜಿ, ಅದು ಚೆನ್ನಾಗಿರ್ತದೆ. ಆ ಫ್ರೀಕ್ವೆನ್ಸಿ ಮತ್ತೆ ಎಲ್ಲ ವಿಷ್ಣು ಸಹಸ್ರನಾಮ ಚೆನ್ನಾಗಿರ್ತದೆ. ಅಂದ್ರೆ ಆ ಎನರ್ಜಿ ಕ್ರಿಯೇಟ್ ಅದರಲ್ಲಿ ಚೆನ್ನಾಗಿ ಫ್ಲೋ ಆಗ್ತದೆ. ಹಾಗಾಗಿ ಅವರು ಬೇರೆ ಕಡೆ ಎಲ್ಲ ಅದನ್ನು ಪ್ರಯೋಗ ಮಾಡಿದ್ದಾರೆ, ಅದು ಹೌದು ಕೂಡ. ಹ್ಮ್ ಅದರಲ್ಲಿ ನಾವು ಸುಮ್ಮನೆ ಒಂದು ರೆಕಾರ್ಡ್ ಹಾಕೋದಕ್ಕೂ, ಅದನ್ನ ಒಬ್ಬರು ಲೈವ್ ಆಗಿ ಚಾಂಟಿಂಗ್ ಮಾಡೋದು, ಅದರಲ್ಲೂ ಫಲಿತ ಮಾಸ್ಟರ್ ಈಗ ಯೋಗಿನಿ ಆಗಿದ್ದಾರೆ. ಆ, ಅವ್ರದ್ದು ಕುಂಡಲಿನಿ ಎಲ್ಲ ಜಾಗೃತಿಯಾಗಿದೆ. ಹಂಗಾಗಿ ಅವ್ರು ಹೇಳಿದಾಗ ಅದು ಎಫೆಕ್ಟಿವ್ ಆಗಿರ್ತದೆ, ಯಾರ್ಯಾರೋ ಹೇಳೋದಕ್ಕಿಂತ. ಆಮೇಲೆ ಅದು ಮಂತ್ರಗಳು ಕೂಡ ಹಾಗೆ. ಮಂತ್ರಗಳು ಯಾವಾಗ ಕೆಲಸ ಮಾಡ್ತವೆ ಅಂದ್ರೆ, ಮಂತ್ರ ಹೇಳುವವರ ಕುಂಡಲಿನಿ ಜಾಗೃತಿ ಯಾರಿಗಿರ್ತದೆ ಆವಾಗ ಮಂತ್ರ ಕೆಲಸ ಮಾಡ್ತದೆ. ಹಾಗೆ ಆ ಸೊ ಅವರು ಇನ್ನು ಮುಂದೆ ಡೈಲಿ ಹೇಳ್ತಾರೆ ಅರ್ಧ ಗಂಟೆ. ನೀವು ಆ ಟೈಮಲ್ಲಿ ಮತ್ತೆ ಪಣ ಪಣ ಕಂಡ್ಬಿಟ್ರೆ ನೋಡ್ಬಿಡ್ರಿ, ಕಂಟಿನ್ಯೂ ಮಾಡಿ. 10ರಿಂದ 10:30ವರೆಗೂ ಆ ಅವ್ರದ್ದು ಕ್ಲಾಸ್ ಇರ್ತದೆ. ನೀವು ಅವ್ರ ಹಂಗೆ ಧ್ಯಾನದಲ್ಲಿ ಹಾಗೆ ಕಂಟಿನ್ಯೂ ಮಾಡಿ, ಆಮೇಲೆ ಮಿಸ್ ಮಾಡ್ಕೋಬೇಡ್ರಿ ಯಾರು. ಆಯ್ತಾ? ಚೆನ್ನಾಗಿರ್ತದೆ. ಲಲಿತಾ ಸಹಸ್ರನಾಮ ಹೈ ಎನರ್ಜಿ. ಸವಿತಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಲಲಿತಾ ಸಹಸ್ರನಾಮ ನಾನು ಡೈಲಿ ಹೇಳ್ತಾ ಇದ್ದೆ ಸರ್. ನನಗೆ ಹೇಳ್ತಿರುವಾಗ ಇವತ್ತಂತೂ ಈಗ ಧ್ಯಾನ ಮಾಡಿದ್ಮೇಲೆ ನನಗೆ ಹೇಳ್ತಾ ಇರೋದು ಮತ್ತು ಮೊದಲು ಹೇಳ್ತಾ ಇರೋದಕ್ಕೆ ಡಿಫರೆನ್ಸ್ ಇದೆ ಸರ್. ಯಾಕಂದ್ರೆ ಈಗ ನನಗೆ ನಾನು ಡೀಪ್ ಆಗಿ ಹೋಗ್ತೇನೆ, ಗಟ್ಟಿಯಾಗಿ ಹೇಳ್ತಾ ಇರುವಾಗ್ಲೇ ನನಗೆ ಆಮೇಲೆ ಗೊತ್ತೇ ಆಗುದಿಲ್ಲ ಸರ್, ಅಷ್ಟು ಇದಾಗ್ತಾ ಇರ್ತದೆ. ತಿಳಿಸ್ತದ ಸರ್? ಆಮೇಲೆ ದೇವರ ಕೋಣೆಯಲ್ಲಿ ಕುತ್ಕೊಳ್ಳುವಾಗ್ಲೂ ನಾನು ಬೇರೆ ಸ್ತೋತ್ರಗಳನ್ನು ಹೇಳಿದ್ರು ಅದೇ ತರ ಆಗ್ತದೆ ಸರ್. ಏನು ಸ್ವಿಚ್ ಹಾಕಿದಷ್ಟು ಹಾಗೆ ಅಷ್ಟು ಫಾಸ್ಟ್ ಆಗಿ ನನಗೆ ಮತ್ತೆ ಆಮೇಲೆ ಗೊತ್ತೇ ಆಗುದಿಲ್ಲ. ಹೇಳ್ತಾ ಇರ್ತೇನೆ, ಗೊತ್ತೇ ಆಗುದಿಲ್ಲ ಸರ್. ದೇವರಿಗೆ ಹೂ ಹಾಕ್ತೇನೆ ಆದ್ರೆ ಗೊತ್ತೇ ಆಗುದಿಲ್ಲ, ಆ ತರ ಆಗ್ತದೆ ಸರ್. ಒಳ್ಳೇದಲ್ವಾ? ಸರ್ ಕೇಳಿಸ್ತಾ ಇಲ್ಲ ಸರ್, ಮಳೆ ಬರ್ತಾ ಇದೆ ಇಲ್ಲಿ. ಹಾ ಇಲ್ಲ ಬಿಡಿ, ಒಳ್ಳೇದಿದೆ. ಕಂಟಿನ್ಯೂ ಮಾಡಿ. ಲಲಿತಾ ಸಹಸ್ರನಾಮ ಅಥವಾ ವಿಷ್ಣು ಸಹಸ್ರನಾಮ
ಅದು ಹೇಳ್ಕೊಡೋದ್ರಿಂದ ಎನರ್ಜಿ ಇರ್ತದೆ. ನೀವು ಅಭ್ಯಾಸ ಇಲ್ಲ ಅಂದ್ರೆ ಬೇಕಾದ್ರೆ ಅಭ್ಯಾಸ ಇದ್ದವ್ರು ಕಂಟಿನ್ಯೂ ಮಾಡಿ. ಅಂದ್ರೆ ಸಾಕು, ಒನ್ ಟೈಮ್ ಹೇಳ್ಕೊಳ್ಬೋದು ಅಷ್ಟೇ. ಬೇರೆ ಬೇರೆ ಮಂತ್ರ ಜಪ ಅದನ್ನೆಲ್ಲ ಬೇಕಾಗಲ್ಲ ಅಂತ ಅನ್ಸುತ್ತೆ ನನಗೆ. ಅಲ್ಲ, ಯಾಕೆಂದ್ರೆ ಮೊದ್ಲು ಮಾಡ್ತಿದ್ದನ್ನೇ ನಾನು ಈಗ ಮಾಡ್ತಿದ್ರು ಸಹ ನನಗೆ ಈ ಧ್ಯಾನಕ್ಕೆ ಬಂದ ಮೇಲಂತೂ ತುಂಬಾ ಡೀಪ್ ಆಗಿ ಆಗ್ತಾ ಇದೆ ಸರ್. ಅದು ಮೊದ್ಲು ಹ್ಮ್. ಮನಸ್ಸಿಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ನಾನು ನನ್ನ ನನ್ನ ಕಾನ್ಸಂಟ್ರೇಷನ್ ನನ್ನ ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ನಾನು. ಆ ಇಲ್ಲಿ ನಾನು ಇದೀನಲ್ವ, ಇದು ರೂಮಲ್ಲಿ, ಇದು ಮನೆ, ಇದು ಇಲ್ಲಿ ಒಬ್ಬರು ಯೋಗಿ ಇದ್ದಂತ ಮನೆನೇ ಇದು. ಶ್ರೀಧರ ಸ್ವಾಮಿಗಳು 5 ವರ್ಷ ಇಲ್ಲಿ ಇದ್ದು ಧ್ಯಾನ ಸಾಧನೆ ಮಾಡಿ ಹೋದಂತ ಜಾಗ. ಈ ನನ್ನ ಮನೆ ಹಿಂದೆ ಔದಂಬರ ವೃಕ್ಷ ಇದೆ, ಮತ್ತೆ ದತ್ತ ಮಂದಿರ ಇದೆ, ದತ್ತಾತ್ರೇಯ. ಆ ದತ್ತಾತ್ರೇಯ ಆ ಎಷ್ಟು ಪವರ್ಫುಲ್ ಅಂದ್ರೆ, ಗಣಗಾಪುರದಲ್ಲಿ ಇರುವ ದತ್ತಾತ್ರೇಯ ಮತ್ತೆ ಇಲ್ಲಿ ಇರುವ ದತ್ತಾತ್ರೇಯಗೂ ವ್ಯತ್ಯಾಸ ಇಲ್ಲ. ಒಂದ್ ವೇಳೆ ನಿಮ್ಗೆ ಗಣಗಾಪುರಕ್ಕೆ ಹೋಗಕ್ ಆಗಿಲ್ಲ ಅಂದ್ರೆ ಈ ದತ್ತಾತ್ರೇಯನ ದರ್ಶನ ಮಾಡಿದ್ರೆ ಅಷ್ಟೇ ಫಲ ಸಿಗ್ತದೆ ಅಂತ. ಅಂದ್ರೆ ಅಷ್ಟು ಪವರ್ಫುಲ್. ಮತ್ತೆ ಆವಾಗ ನಾನಿನ್ನೂ ಅವಾಗ ಗುಡಾಕೇಶ ಎಲ್ಲ ಸ್ಟಾರ್ಟ್ ಮಾಡಿರ್ಲಿಲ್ಲ. ಅಂದ್ರೆ ನಾನು ಧ್ಯಾನ ಮಾಡೋದು ಹಾಗೆ ಧ್ಯಾನ ಮಾಡ್ತಿದ್ದೆ ಸ್ವಲ್ಪ ಅಷ್ಟೇ. ಇನ್ನು ಗುಡಾಕೇಶ ನನಗೆ ಅಷ್ಟು ಸಿಕ್ಕಿರ್ಲಿಲ್ಲ. ಅವಾಗ ನಾನು ಏನ್ ಮಾಡ್ತಿದ್ದೆ, ಅವಾಗಿನ ನಾನು ಬಹಳ ಬರೀ ಮಂತ್ರ ಸ್ತೋತ್ರ ಇದರಲ್ಲಿ ಇದ್ದೆ. ಪ್ರತಿನಿತ್ಯ ನಾನು ಎಲ್ಲೇ ಇರ್ಲಿ ದೇವಸ್ಥಾನಕ್ಕೆ ಹೋಗೋದು ನಂದು ಅಭ್ಯಾಸ. ಅದು ಬೆಳಿಗ್ಗೆನಾದ್ರೂ ಹೋಗ್ತಿದ್ದೆ, ಸಂಜೆ ಅಂತೂ ಮಿಸ್ ಮಾಡದೆ ಹೋಗ್ತಿದ್ದೆ ಸ್ನಾನ ಮಾಡ್ಕೊಂಡು ಹೋಗಿ ಅಲ್ಲಿ ನಾನು ಕೆಲವೊಂದು ಸ್ತೋತ್ರಗಳೆಲ್ಲ ಇದೆ. ಅದರಲ್ಲೂ ಈಗ ವಿಷ್ಣು ಸಹಸ್ರನಾಮ ತಪ್ಪದೇ ಹೇಳ್ತಿದ್ದೆ. ಅದರಲ್ಲಿ ಅವರು ಭಟ್ರು ನನಗೆ ಬಹಳ ಪರಿಚಯ ಆಟ ಇದಾಗ್ಬಿಟ್ಟಿದ್ರು. ಅಲ್ಲಿ ಈ ದೇವಸ್ಥಾನದಲ್ಲಿ ಏನು ಅಂದ್ರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ರಾತ್ರಿ ಇದು ನಡೀತದೆ. ಏನು ಅಭಿಷೇಕದ ಸಮೇತ ದೇವ್ರ ಪೂಜೆ ನಡೀತದೆ. ಅವಾಗ ಸಂಜೆ ಹೋದಾಗ ಏನ್ ಮಾಡ್ತಿದ್ದೆ ನಾನು, ಆ ನಾನು ವಿಷ್ಣು ಸಹಸ್ರನಾಮ ಹೇಳ್ತಿದ್ದೆ, ಅವ್ರು ಅಭಿಷೇಕ ಮಾಡ್ತಿದ್ರು. ಅಲ್ಲಿವರೆಗೂ ಅವ್ರು ಬರೀ ಯಾವ್ದೋ ಒಂದು ಮಂತ್ರ ಹೇಳಿ ಮಾಡ್ತಿದ್ರು. ಈಗ ನಾನು ಹೆಂಗಿದ್ರೆ ಹೇಳ್ತಿದ್ನಲ್ಲ, ಅದು ಪೂರ್ತಿ ಆಗೋವರೆಗೂ ಅವ್ರು ಅಭಿಷೇಕ ಮಾಡ್ತಾ ಇರ್ತಿದ್ರು. ಆಮೇಲೆ ಅದು ಇನ್ನೂ ಬೆಳಿಗ್ಗೆಗಿಂತ ಮಧ್ಯಾಹ್ನಗಿಂತ ರಾತ್ರಿ ಪೂಜೆ ಇನ್ನೂ ಚೆನ್ನಾಗಾಗುತ್ತೆ. ಆಮೇಲೆ ಅದು ಪ್ರತಿನಿತ್ಯ ತಪ್ಪದೇ ಹೇಳಿದೆ ಹೋಗಿ ನಾನು ಕೂತ್ಕೊಂಡು ಆ ವಿಷ್ಣು ಸಹಸ್ರನಾಮ ಹೇಳ್ತಿದ್ದೆ, ಅವರು ಅಭಿಷೇಕ ಮಾಡೋರು. ಆಮೇಲೆ ಅದು 1 hour ಆಗ್ತಿತ್ತು, ಅದು ಒಟ್ಟಿನಲ್ಲಿ ಎಲ್ಲ ಮುಗಿಸಿ ಬರೋದ್ರೊಳಗೆ. ಆಮೇಲೆ ಅದು ಹೀಗೆ ನಡೀತಾ ಇತ್ತು. ಅದರ ಫಲವೇ ನನಗೆ ಗುಡಾಕೇಶ. ಅದ್ರ ಫಲ ಸಿಕ್ಕಿದ್ದು ಯಾವ್ದಂದ್ರೆ ಗುಡಾಕೇಶ ಸಿಕ್ತು. ಯಾವಾಗ ಗುಡಾಕೇಶ ಸಿಕ್ತೆ ನಾನು ಆ ಕಡೆ ಹೋಗೋದೇ ಬಿಟ್ಬಿಟ್ಟೆ, ವಿಷ್ಣು ಸಹಸ್ರನಾಮನೂ ಬಿಟ್ಬಿಟ್ಟೆ. ಆಮೇಲೆ ಅದ್ ಯಾಕೋ ಗೊತ್ತಿಲ್ಲ, ಅದು ನನಗೆ ಬರೋದೇ ಇಲ್ಲ ಬಾಯಲ್ಲಿ. ಅಂದ್ರೆ ನನಗೆ ಅವಶ್ಯಕತೆನೇ ಇಲ್ಲ ಅನಿಸ್ತದೆ ಅದು. ಅಂದ್ರೆ ಅದಕ್ಕೆ ಆ ಶಕ್ತಿ ಇದೆ, ಆ ವೈಬ್ರೇಷನ್ ಇದೆ. ಇಲ್ಲಾಂದ್ರೆ ಯಾಕೆಂದ್ರೆ ಆಮೇಲೆ ಇನ್ನೊಂದು, ಅವತ್ತು ನಾನು ಫಸ್ಟ್ ಡೇ ಶುರು ಮಾಡಿದಾಗಿಂದ ಇವತ್ತಿನವರೆಗೂ ನಾನು ಎಲ್ಲೂ ಒದ್ದಾಡಿಲ್ಲ ಗುಡಾಕೇಶ ಮಾಡ್ಲಿಕ್ಕೆ ಅಥವಾ. ಆಮೇಲೆ ಇನ್ನೊಂದೇನು ಅಂದ್ರೆ, ನಾನು ಗುಡಾಕೇಶ ಬರೋದಕ್ಕಿಂತ ಮುಂಚೆ ಧ್ಯಾನ ಮಾಡ್ತಿದ್ದೆ ಸ್ವಲ್ಪ. ಡೈಲಿ 1-2 ತಾಸು 3 ತಾಸು ಮಾಡ್ತಿದ್ದೆ ಧ್ಯಾನ. ಅವಾಗ ಮಲಗಿದಾಗೆಲ್ಲ ನನಗೆ ಹಿಂಸೆ ಆಗೋದು, ಚಿತ್ರ ಹಿಂಸೆ ಆಗೋದು. ನನಗೆ ಯಾಕಾದ್ರೂ ಧ್ಯಾನ ಮಾಡ್ತೀನೋ ಅಥವಾ ಧ್ಯಾನ ಮಾಡೋದೇ ತಪ್ಪಿದೆಯೋ ಅಂತ ನನಗೆ ಅಷ್ಟು ಹಿಂಸೆ ಆಗೋದು. ಅಂದ್ರೆ ಅದು ಯಾಕೆ ಹಾಗಾಗ್ತಿತ್ತು ಅಂತಂದ್ರೆ, ನೀನು ಮಲಗೋದಲ್ಲ ನಿನ್ ಕೆಲಸ ಅಂತ. ಆದ್ರೆ ನನಗದು ಗೊತ್ತಾಗ್ತಾ ಇಲ್ಲ ಅದು. ಯಾಕಂದ್ರೆ ಅಷ್ಟು ಹಿಂಸೆ ಆಗುತ್ತೆ ಬೆಳಿಗ್ಗೆ ಏಳುವಾಗಂತೂ. ಹಳೆ ಮುದುಕಿರಿಗೂ ಅಷ್ಟು ಇರಿಟೇಷನ್, ತೊಂದರೆ, ಕಷ್ಟ ಆಗ್ತಿತ್ತು ಇಲ್ಲ ಗೊತ್ತಿಲ್ಲ. ಮತ್ ನಾವೆಲ್ಲ ಚೆನ್ನಾಗಿ ವರ್ಕೌಟ್ ಮಾಡಿ ಚೆನ್ನಾಗಿ ಎಲ್ಲ ಇದ್ರೂ ಕೂಡ ಆ ಆ ತರ ಆಗ್ತಿತ್ತು ಅದು. ಯಾವಾಗ ಗುಡಾಕೇಶ ಬಂದೆ ಅವಾಗ ಗೊತ್ತಾಯ್ತು ಯಾಕೆ ಹಾಗಾಗ್ತಿತ್ತು ಅಂದ್ರೆ. ಅಂದ್ರೆ ನೀನು ಮಲಗುವವನಲ್ಲ, ಯಾಕೆ ಮಲಗ್ತಾ ಇದ್ದಿ, ನಿಂದು ಮಲಗೋ ಜಾಬ್ ಅಲ್ಲ, ಎಲ್ಲರನ್ನ ಎಬ್ಸೋ ಜಾಬ್ ನಿಂದು ಅಂತ ಹೇಳಿ ನನಗೆ ಅದು ಹಾಗೆ ಜಾಗೃತ ಮಾಡ್ತಾ ಇತ್ತು. ಹ್ಮ್ ಅಂದ್ರೆ ನೋಡಿ, ನಮ್ಗೆ ಗೊತ್ತಿರಲ್ಲ ಕೆಲವೊಂದು ವಿಚಾರಗಳು, ಆದ್ರೆ ನಾವು ಅದರ ಮೂಲ ಹುಡುಕುವುದರಲ್ಲಿ ನಾವು ಮಿಸ್ ಆಗಿರ್ತೀವಿ, ತಪ್ಪಿರ್ತೀವಿ. ಹಾಗೆ ಆ ಖಂಡಿತ ಶಕ್ತಿ ಇದೆ ವಿಷ್ಣು ಸಹಸ್ರನಾಮಕ್ಕೆ. ಅದರಲ್ಲೂ ವಿಷ್ಣು ಸಹಸ್ರನಾಮಕ್ಕೂ ಲಲಿತಾ ಸಹಸ್ರನಾಮಕ್ಕೂ ವ್ಯತ್ಯಾಸ ಏನು ಅಂದ್ರೆ, ವಿಷ್ಣು ಸಹಸ್ರನಾಮದಲ್ಲಿ ನೀವು ತಪ್ಪು ಹೇಳಿದ್ರು ಕ್ಷಮೆ ಇದೆ. ಹಾ ಯಾಕೆಂದ್ರೆ ನಿಮ್ಗೆ ಅಲ್ಲಿ ಏ, ನೀವು ಒಂದು ತಪ್ಪು ಹೇಳಿ ಅಥವಾ ಇದ್ ಮಾಡಿದ್ರಿ ಅಂದ್ರೆ ಅದಕ್ಕೆ ನಿಮ್ಗೆ ಪನಿಷ್ಮೆಂಟ್ ಇಲ್ಲ. ಲಲಿತಾ ಸಹಸ್ರನಾಮದಲ್ಲಿ ಹಂಗಲ್ಲ, ಅದು ತಿರುಗಿಸಿ ಹೊಡೆದೇ ಬಿಡ್ತದೆ, ನೋ ಮುಲಾಜಿಲ್ಲ. ಆಮೇಲೆ ಇದು ಏನು ಆ ಗಾಯತ್ರಿ ಮಂತ್ರ, ಅದೆಲ್ಲ ನಿಮ್ಗೆ ಅದರಲ್ಲಿ ಕ್ಷಮಾಪಣೆ ಎಲ್ಲ ಇದೆ. ತಿರುಗಿಸಿ ಹೊಡೆದೇ ಬಿಡ್ತದೆ ನಿಮಗೆ, ಕರೆಕ್ಟ್ ಆಗಿ ನೀವು ಅನುಷ್ಠಾನ ಮಾಡಿಲ್ಲ, ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ. ದೀರ್ಘಾಕ್ಷರಗಳು, ಇದು ಭಾಗವತದಲ್ಲಿ ಒಂದು ಕಥೆ ಬರ್ತದೆ ಏನಂದ್ರೆ, ರುದ್ರಾಸುರ ಅಂತ ಹೇಳಿ. ಅವನು ಆ ಇದಾಗ್ತದೆ ಏನು ಅಂತಂದ್ರೆ, ಆ ಇಂದ್ರ ಇವರು
ತ್ವಷ್ಟು ಅನ್ನೋ ಒಬ್ಬ ದೇವಗುರು. ಅಂದ್ರೆ ಈ ಬೃಹಸ್ಪತ್ಯಾಚಾರ್ಯರು ಸಿಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಒಂದು ಘಟನೆ ಆಗ್ತದೆ. ಆ ಬೃಹಸ್ಪತ್ಯಾಚಾರ್ಯ ದೇವಗುರುಗಳು ಸಿಟ್ ಮಾಡ್ಕೊಂಡು ಹೋಗ್ತಾರೆ. ಆಗ ತ್ವಷ್ಟು ಅನ್ನೋ ಒಬ್ಬ ದೈತ್ಯ ಗುರು, ಅಂದ್ರೆ ಅವನು ಮಹಾಜ್ಞಾನಿ, ಆದ್ರೆ ಅವನೊಬ್ಬ ರಾಕ್ಷಸನಾಗಿದ್ದ. ಅವನಿಗೆ 3 ತಲೆ ಇತ್ತು. ಹೇಗೆ ಬ್ರಹ್ಮದೇವರಿಗೆ 3 ತಲೆ ಅಂತೀವಲ್ಲ ಹಾಗೆ. ಅವನು ಏನ್ ಮಾಡ್ತಾನೆ, ಅವನನ್ನ ಗುರುವನ್ನಾಗಿ ಮಾಡ್ಕೊಳ್ತಾರೆ ಇಂದ್ರ. ಅದು ಕೆಲವೊಂದು ಕಾರಣಾಂತರಗಳಿಂದ ಕೊನೆಗೆ ಅವರನ್ನ ಸಾಯಿಸಿಬಿಡ್ತಾನೆ. ಅದಕ್ಕಾಗಿ ಅವರಪ್ಪ ಅವನಿಗೆ ಸಿಟ್ಟು ಬಂದು ಇಂದ್ರನನ್ನ ಸಾಯಿಸ್ಬೇಕು ಅಂತ ಹೇಳಿ ಒಂದು ದೊಡ್ಡ ಯಾಗ ಮಾಡ್ತಾನೆ. ಯಾಗ ಮಾಡುವಾಗ ಅಲ್ಲಿ ಒಂದು ಮಂತ್ರ ಹೇಳಲಿಕ್ಕೆ ಇರ್ತದೆ. ಏನಂತಂದ್ರೆ ನೋಡಿ, ಎಷ್ಟು ನಾವು ಅದಕ್ಕೆ ಹೇಳೋದು, ತಪ್ಪು ಹೇಳಿದ್ರೆ ಏನಾಗ್ತದೆ. ಅದರಲ್ಲಿ ಏನಾಗ್ತದೆ ಅಂತಂದ್ರೆ, ಮಂತ್ರ ಏನ್ ಹೇಳ್ತಾರೆ ಅಂದ್ರೆ, ಇಂದ್ರನನ್ನ ಕೊಲ್ಲುವ ಮಗ ಬೇಕು ಅಂತ ಆ ಮಂತ್ರ ಹಾಕ್ಬೇಕು ಅವ್ರು, ಅಲ್ವಾ? ಆದ್ರೆ ಅದೇನಾಗ್ತದೆ ಅಂತಂದ್ರೆ, ಇಂದ್ರನನ್ನ ಅಂತ ಹೋಗಿ ಇಂದ್ರನಿಂದ ಅಂತ ಆಗ್ಬಿಡ್ತದೆ. ಅಂದ್ರೆ ಆ ಉಚ್ಚಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಇಂದ್ರನನ್ನ ಕೊಲ್ಲುವ ಮಗ ಬೇಕು ಅಂತ ಹೋಗಿ ಯಜ್ಞ ಮಾಡಿ ಆ ಮಂತ್ರ ಹೇಳುವಾಗ ಇಂದ್ರನಿಂದ ಅನ್ನುವ ಒಂದು ಅರ್ಥ ಕೊಡುವ ಹಾಗೆ ಅದು ಉಚ್ಚಾರ ಆಗಿ ಬಿಡ್ತದೆ. ಅದೇನ್ ಮಾಡಂಗಿಲ್ಲ. ಅದೇ ತರ ಅವನು ಇವನು ಹುಟ್ಟಿ ಬರ್ತಾನೆ, ವೃತ್ರಾಸುರ ಅಂತ ಹೇಳಿ. ಆದ್ರೆ ಅವಾಗ ಗೊತ್ತಾಗ್ಬಿಡ್ತದೆ. ಹಾಗೆ ಇಂದ್ರನನ್ನ ಸಾಯಿಸ್ಬೇಕಾದವನು ಇಂದ್ರನಿಂದ ಸಾಯಿಸುವವನು ಅವನು ಆಗ್ತಾನೆ. ಅಂದ್ರೆ ಅವನು ಇಂದ್ರನಿಂದ ಸಾಯ್ತಾನೆ, ಅಂದ್ರೆ ವಜ್ರಾಯುಧದಿಂದ. ಹಾಗೆ ಮಂತ್ರ, ಕೆಲವೊಂದು ಮಂತ್ರಗಳು ಎಷ್ಟು ಪಾಸಿಟಿವ್ ನಮ್ಮನ್ನ ಎನರ್ಜಿ ಕೊಡ್ತದೋ, ಎತ್ತಿ ಒಯ್ಯಲಿಕ್ಕೂ ಕೂಡ ಅದು ಕಾರಣ ಆಗ್ತದೆ. ಹಾಗಾಗಿ ಅದಕ್ಕೆ ಹಿಂದಿನವರೆಲ್ಲ ಒಂದು ಪ್ರತೀತಿ ಇಟ್ಟಿದ್ದಾರೆ. ಅಂದ್ರೆ ಗಾಯತ್ರಿ ಮಂತ್ರವನ್ನ ಹೆಣ್ಮಕ್ಳು ಪಠನೆ ಮಾಡಬೇಡಿ, ಅಥವಾ ಅದರ ಉಪದೇಶ ಇಲ್ಲದೆ ಯಾರ್ಯಾರೋ ಉಪನಯನ ಆಗದೆ ಪಠನೆ ಮಾಡಬೇಡಿ. ಯಾಕೆ ಅಂತಂದ್ರೆ ಅದಕ್ಕೆ ಒಂದು ಪ್ರತೀತಿ ಇದೆ. ಅದನ್ನ ಹೀಗೆ ಹೇಳಬೇಕು, ಇಂಥ ಟೈಮಲ್ಲೇ ಹೇಳಬೇಕು, ಹೀಗೀಗೆ ಹೇಳಬೇಕು. ಆ ವೈಬ್ರೇಷನ್ ಅನ್ನ ಅವರು ಕ್ಯಾಚ್ ಮಾಡುವ ಒಂದು ಸ್ಥಿತಿಯಲ್ಲಿ ಇರಬೇಕು ಅಂತ ಅರ್ಥವೇ ಹೊರತು ಹೇಳೋರು ಶ್ರೇಷ್ಠ, ಹೇಳದೇ ಇರೋರು ಕನಿಷ್ಠ, ಅವರಿಗೆ ಅದಾಗಲ್ಲ ಇದಾಗಲ್ಲ ಅನ್ನೋದು ಅದರ ಅರ್ಥ ಅಲ್ಲ. ಆಮೇಲೆ ಹೆಣ್ಮಕ್ಳಿಗೆ ಕೆಲವೊಮ್ಮೆ ಅದು ಲೋ ಫ್ರೀಕ್ವೆನ್ಸಿ ಇರ್ತದೆ, ಅದನ್ನೆಲ್ಲ ತಡಿಲಿಕ್ಕೆ ಆಗ್ಬೇಕು ಅವರು. ಹಾಗೆ ಅದೆಲ್ಲ ಕಾರಣಗಳಿರ್ತದೆ. ಯಾವುದನ್ನು ಹಿಂದಿನವರು ಸುಮ್ಮನೆ ಮಾಡಿಲ್ಲ, ಆದ್ರೆ ಅದು ನಾವು ಬೇರೆ ಬಣ್ಣ ಹಚ್ಚಿಬಿಡ್ತೀವಿ. ಹಾಗಾಗಿ ಹೇಳುವುದು ತಪ್ಪಲ್ಲ, ಆದ್ರೆ ಸರಿಯಾಗಿ ತಿಳಿದು ಸರಿಯಾಗಿ ಅದನ್ನ ಅನುಷ್ಠಾನ ಮಾಡಿ ಹೇಳಬೇಕು. ಅದರಲ್ಲೂ ಲಲಿತ ಸಹಸ್ರನಾಮದಲ್ಲಿ ಕ್ಷಮೆ ಇಲ್ಲ. ಯಾಕೆಂದ್ರೆ ಇದರಲ್ಲಿ ಬರ್ತದೆ. ಮುಂದೆ ಕೃಷ್ಣನೇ ಹೇಳ್ತಾನೆ, ಗೀತೆಯಲ್ಲಿ ಬರ್ತದೆ ನೋಡು, ಸ್ತ್ರೀ ಆರಾಧನೆ ಬಹಳ ಕಷ್ಟ ಇದೆ, ಶಕ್ತಿ ಆರಾಧನೆ ನೀನು ತಿಳ್ಕೊಂಡಷ್ಟು ಸುಲಭ ಇಲ್ಲ. ನಿನ್ನನ್ನು ಎತ್ತಿಕೊಂಡು ಕೂಡ ಹೋಗ್ತಾಳೆ, ಅದನ್ನ ನಿನ್ನ ಮುಗಿಸಿ ಬಿಡ್ತಾಳೆ. ಅದಕ್ಕೆ ನಾನೇನ್ ಹೇಳ್ತೇನೆ ಅಂದ್ರೆ, ನಿನಗೆ ಬಹಳ ಸುಲಭ ಮಾರ್ಗ ಅಂದ್ರೆ ನನ್ನನ್ನ ಆರಾಧನೆ ಮಾಡು. ನಾನು ಏನು ಕೇಳಲ್ಲ, ಎಲ್ಲದಕ್ಕೂ ನಾನು ಕ್ಷಮೆ ಕೊಡ್ತೇನೆ. ನೀನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅಂದ್ರೆ ಅದನ್ನ ನಾ ಹೆದರಿಸ್ತಾ ಇಲ್ಲ ನಿಮಗೆ. ನಮ್ಮಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು, ಮತ್ತೆ ಸ್ಪಷ್ಟತೆ ಇರಬೇಕು. ನಾವು ಹೇಳುವಾಗ ಆ ದೀರ್ಘ ಅದ್ರಲ್ಲೆಲ್ಲ ಕರೆಕ್ಟ್ ಆಗಿರ್ಬೇಕು. ಹೇಳುವಾಗ ಖಂಡಿತ ಇದಾಗ್ತದೆ. ಆಮೇಲೆ ಯಾವುದಕ್ಕೂ ಲಾಸ್ಟಿಗೆ ಒಂದು ಕ್ಷಮಾಪಣಾ ಮಂತ್ರವನ್ನು ನೀವು ಅಭ್ಯಾಸ ಮಾಡ್ಬೇಕು. ಇರ್ಲಿ, ಒಂದು ಕ್ಷಮಾಪಣೆ ಕೇಳ್ಕೊಳ್ಬೇಕು. 100% ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟಾದ್ರೂ ನಾವು ಹೇಳುವ ಪ್ರಯತ್ನ ಮಾಡ್ಬೇಕು. ಫಲಿತ ಮೇಡಮ್, ತೊಂದರೆ ಇಲ್ಲ, ಕಂಟಿನ್ಯೂ ಮಾಡಿ. ನೀವು ಕರೆಕ್ಟ್ ಹೇಳ್ತಾ ಇದ್ದೀರಾ. ಬೇರೆಯವರಿಗೆ ಹೇಳಿದ್ದು ನೀವು ಆಸೆ ಪಟ್ಟು ಹೆಂಗೆಂಗೋ ಹೇಳಕ್ ಹೋಗ್ಬೇಡ್ರಿ. ಚೆನ್ನಾಗಿ ಅಭ್ಯಾಸ ಮಾಡಿ ಹೇಳಿ. ಶೈಲಜಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಿಸ್ಟರ್. ಹೌದು, ಇವತ್ತು ಲಲಿತ ಸಹಸ್ರನಾಮ ಹೇಳುವಾಗ ತುಂಬಾ ಚಕ್ರಗಳು ಸರಿಯಾಗಿ ವೈಬ್ರೇಟ್ ಆಗ್ತಾ ಇತ್ತು. ಮತ್ತೆ ಎನರ್ಜಿ ಫ್ಲೋ ಕೂಡ ತುಂಬಾ ಇತ್ತು. ನಾನು ಕೂಡ ಮೊದ್ಲು ಹೇಳ್ತಾ ಇದ್ದೆ, ಮತ್ತೆ ಒಂದು ವಾರದಲ್ಲಿ ಒಂದ್ ದಿವಸ ಸಹಸ್ರನಾಮ ಹೇಳಿ ಅರ್ಚನೆ ಮಾಡ್ತಾ ಇದ್ದೆ. ಆದ್ರೆ ಈಗ ಹೇಳುದೇ ಬೇಡ ಅಂತ ಆಗ್ತಾ ಇದೆ ನನಗೆ. ಅದು ಇವತ್ತು ಅವರು ಹೇಳುವಾಗ ಎನರ್ಜಿ ಫ್ಲೋ ನೋಡಿ, ನಾನ್ ತಪ್ಪಾಯ್ತಾ ಬಿಟ್ಟದ್ದು ಅಂತ ಹೇಳುವಾಗ ಅನ್ಸಿತ್ತು. ನೀವೇನ್ ಹೇಳ್ತೀರಾ ಸರ್? ಅಲ್ಲ, ತಪ್ಪಾಯ್ತು. ಹೌದು, ಅವ್ರು ಹೇಳಕ್ಕೆ ಆಗ್ಲಿಲ್ಲ ಅಂದ್ರೆ ಹೆಂಗ್ ಹೇಳೋದು? ನಾನು ಸತ್ಯ ಹೇಳ್ತೀನಿ, ನಾನು ಗುಡಾಕೇಶ ಬಂದ್ಮೇಲೆ ಒಂದ್ ಸಾರಿನೂ ಒಂದಿನ ನಾನು ವಿಷ್ಣು ಸಹಸ್ರನಾಮ ಹೇಳಲೇ ಇಲ್ಲ. ನನಗೆ ಆಗೋಲ್ಲ, ಹೇಳೋದಿಲ್ಲ ನಾನು. ನನಗೆ ಅದೇ ತರ ತುಂಬಾ ಸಲ ಪ್ರಯತ್ನ ಮಾಡಿ ಮತ್ತೆ ಮತ್ತೆ ನಾನು ಶುಕ್ರವಾರ ಒಂದ್ ದಿವಸ ಆದ್ರೂ ಅರ್ಚನೆ ಮಾಡ್ತೇನೆ ಅಂತ ಹೇಳ್ಕೊಂಡು ಹೊರಟಿದ್ದೇನೆ. ಅದು ಅಲ್ಲಿಯೇ ನಿತ್ತು ಬಿಡುತ್ತದೆ. ಒಂದ್ ದಿವಸ ಮಾಡ್ತಾನೆ, 2ನೇ ದಿವಸಕ್ಕೆ ನಾನು ನಿತ್ತೇ ಬಿಡ್ತದೆ ಸರ್. ಅದು ನನಗೆ ಬೇಡ ಅಂತ. ನನ್ನ ಅನುಭವ, ನಾನು ಅದೇ ಮೊದ್ಲೇ ಹೇಳಿದ್ನಲ್ಲ, ನಾನು ಎಲ್ಲಾ ಸೂಕ್ತಗಳನ್ನೆಲ್ಲ ಹೇಳ್ತಾ ನಾನು ಪೂಜೆ ಮಾಡ್ತಾ ಇದ್ದೆ. 3 ತಾಸು ಮಾಡಿದ್ದೆ ಏಕಾದಶಿ ಟೈಮಲ್ಲ, 3 ತಾಸು ಪೂಜೆ ಮಾಡ್ತಾ ಇದ್ದೆ ನಾನು.
ಆ, ಈಗ ದೀಪ ಹಚ್ಚೋದೇ ದೊಡ್ಡ ವಿಷಯ ಆಗಿದೆ. ದೇವರಿಗೆ ಇನ್ನೂ ದೀಪ ಹಚ್ತಾ ಇದ್ದೀನಲ್ಲ, ಅದೇ ದೊಡ್ಡ ವಿಷಯ. ಆ, ಆ, ಹಾಗಾಗಿ ಅಂದ್ರೆ ನಮ್ಮ ಆತ್ಮ ಅನ್ನೋದು ಅಷ್ಟು ಲೀನ ಆಗಿರ್ತದೆ ಪರಮಾತ್ಮನಲ್ಲಿ. ಹಾಗಾಗಿ ಅದು ನೀನು ಬೇರೆ ಪರಮಾತ್ಮ ಬೇರೆ ಅನ್ನೋದನ್ನ ಒಪ್ಕೊಳಕ್ ರೆಡಿ ಇರೋದಿಲ್ಲ ಆಹಾ. ನಾವು. ಅದೇ ನಾನು ಹೇಳಿದ್ನಲ್ಲ, ಆ ಅಖಂಡವಾದ ಬ್ರಹ್ಮಾಂಡಕ್ಕೆ ಆವರಿಸಿರುವ ಪರಮಾತ್ಮನನ್ನು ಒಂದು ವಿಗ್ರಹದಲ್ಲಿ ಹುಡುಕುವ ಪ್ರಯತ್ನ ಮತ್ತೆ ಮತ್ತೆ ಮಾಡ್ತಾ ಇದೀವಲ್ಲ, ಅದನ್ನ ನಮ್ಮ ಆತ್ಮ ಒಪ್ಪೋದಿಲ್ಲ. ಹ, ನಿನ್ನೊಳಗೆ ಇದ್ದೇನೆ ನಾನು, ನೀನೇ ಆ ದೇವರಾಗಿದ್ದೀಯಾ, ಮತ್ತೆ ಯಾಕೆ ನೀನು ಅಲ್ಲಿ ಇದ್ ಮಾಡಕ್ ಹೋಗ್ತಾ ಇದ್ದೀಯಾ ಅನ್ನೋದನ್ನ ಅದು ಸೂಚಿಸ್ತದೆ. ಅಷ್ಟೇ ಹೊರತು ಅದು ನನಗೆ ಒಂದು ಅನುಭವ ಆಗಿತ್ತು ಸರ್. ಫಸ್ಟ್ ಅಂದ್ರೆ ನಾನು ಧ್ಯಾನಕ್ಕೆ ಬಂದ ಹೊಸತ್ರಲ್ಲಿ ಕೆಲವು ಸಮಯ ಆದ್ಮೇಲೆ ನಾನು ಒಂದ್ ದಿವಸ ಕುಂಕುಮಾರ್ಚನೆ ಮಾಡ್ಬೇಕಿತ್ತು. ಆ ದಿವಸ ನಾನೇನ್ ಮಾಡಿದೆ, ಇವತ್ತು ಸ್ವಲ್ಪ ಧ್ಯಾನ ಮಾಡುವ, ಧ್ಯಾನಕ್ಕೆ ಟೈಮ್ ಕಡಿಮೆ ಸಿಗ್ತದಲ್ವಾ, ಧ್ಯಾನ ಮಾಡುವ ಇವತ್ತು, ಅರ್ಚನೆ ಬೇಡ ಅಂತ ಮಾಡ್ಲಿಲ್ಲ. ಆದ್ಮೇಲೆ ನನಗೆ ತುಂಬಾ ರಾತ್ರಿ ಮಲಗುವ ಮೊದ್ಲು ಚಿಂತೆ ಆಯ್ತು, ಏನು ತಪ್ಪು ಮಾಡಿದೆ ಇದ್ ನಾನು, ದುರ್ಗಾ ಪರಮೇಶ್ವರಿ ನಮ್ಮ ಮನೆಗೆ ಬರ್ಬೇಕಿತ್ತು, ಏನೋ ಬರದ್ ಹಾಗೆ ಮಾಡಿದ್ನ, ಏನೋ ಹಾಗೆಲ್ಲ ಆಯ್ತು. ಅದೇ ರಾತ್ರಿ ಒಂದು ಕನಸು ಬಿತ್ತು ನಂಗೆ. ಆ ದಿವಸ ಇದು ಕಟೀಲು ದುರ್ಗಾ ಪರಮೇಶ್ವರ್ ನಮ್ಮ ಮನೆಗೆ ಬಂದಿದ್ದಾರೆ. ಬಂದು ನಗಾಡ್ಕೊಂಡು ಇಡೀ ಚಂದ, ಇಡೀ ಪರಿಮಳ ಬರ್ತಾ ಇದೆ. ಹಾಗೆ ನನಗೆ ಮರುದಿವಸ ನೆನ್ಸಿದೆ, ಅಂದ್ರೆ ಇದು ಸರಿ ಇದೆ, ನಾನು ಮಾಡದಿದ್ರು ಪರವಾಗಿಲ್ಲ ಅಂತ ಅನ್ಸಿ ನಾನು ಅದೇ ತರ ಕಂಟಿನ್ಯೂ ಮಾಡಿದ್ದೆ ಸರ್. ಕರೆಕ್ಟ್ ಇದೆ ಮೇಡಮ್. ಕರೆಕ್ಟ್ ಇದೆ. ಮತ್ತೊಂದು ಏನಾಗಿದೆ ಅಂದ್ರೆ, ಈಗ ನಾನ್ ಮಾಡುವಾಗ ನನ್ನ ಮಕ್ಕಳು, ನನ್ನ ಗಂಡ ಎಲ್ರು ಹೇಳ್ತಾ ಇದ್ರು, ಈಗ ಅವರು ಕೂಡ ನಿಲ್ಲಿಸಿದ್ದಾರೆ. ಅದೊಂದು ಆಗಿದೆ ದುಷ್ಪರಿಣಾಮ ಅಂದ್ರೆ. ಅದಕ್ಕೋಸ್ಕರ ನಾನು ಹೇಳ್ಬೇಕು ಅಂತ ಇರ್ಬೋದಾ ಹೇಗೆ ಅಂತ ಆಯ್ತು. ಇವತ್ತವರು ಮೇಡಮ್ ಹೇಳುವಾಗ ಆತರ ವೈಬ್ರೇಷನ್ ಯಾಕೆ ಬಂತು ಗೊತ್ತಾಗ್ಲಿಲ್ಲ, ತುಂಬಾ ವೈಬ್ರೇಷನ್ ಬಂತು. ಇದೆ ಇದೆ, ಅದು ಶಕ್ತಿ ಇದೆ. ಅದಕ್ಕಾಗಿ ಅವ್ರು ಮೇಡಮ್ ಡೈಲಿ ಹೇಳ್ತಾರೆ, ಇನ್ ಮುಂದೆ ಯಾರು ಮಿಸ್ ಮಾಡ್ಕೋಬೇಡ್ರಿ. ಹ್ಮ್. ಹಾ ಸ್ಟಾರ್ಟಿಂಗ್ ಕ್ಲಾಸ್ ಅನ್ನ ಯಾರು ಮಿಸ್ ಮಾಡ್ ಒಂದೇ ದಿನ ಗೊತ್ತಾಗ್ಬೇಕಂತೇನಿಲ್ಲ. ನಿಮ್ಗೆ ಹೋಗ್ತಾ 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 ನಿಮ್ಮಲ್ಲಿ ಆ ಕ್ಯಾಚ್ ಮಾಡೋ ಕೆಪಾಸಿಟಿ ಬಂತು ಅಂದ್ರೆ ಎಲ್ಲರಿಗೂ ಅದು ಅನುಭವಕ್ಕೆ ಬರ್ತದೆ. ಈಗ ಹೇಳ್ತಾ ಇದ್ದಲ್ಲ, ಆಗ ನನ್ನ ಬಾಯೆಲ್ಲ ಬರ್ತಾ ಇತ್ತು ಒಟ್ಟಿಗೆ, ಅದು ಒಂದು ಬಾಯಿಪಾಠ ಆಗಿದೆ ಅದು. ಹಾಗೆ ಒಟ್ಟಿಗೆ ಫುಲ್ ವೈಬ್ರೇಷನ್ ಇತ್ತು ಚಕ್ರಗಳದ್ದು. ನಾನು ಇದರಲ್ಲಿ ಉಡುಪಿಯಲ್ಲಿ ಹೇಳೋಣ ಅಂತ ಹೇಳಿಸೋಣ ಯಾರಾದ್ರೂ ಕೈಯಲ್ಲಿ, ವಿಷ್ಣು ಸಹಸ್ರನಾಮ ಮತ್ತೆ ಲಲಿತಾ ಸಹಸ್ರನಾಮ ಲೈವ್ ಅಲ್ಲಿ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಅದು ಎಲ್ಲ ಬಿಸಿ ಬಿಸಿ ಆಯ್ತು, ಎಲ್ಲರೂ ಕೂತಿದ್ರಲ್ಲ. ಅದನ್ನ ನಾವು ಇಲ್ಲೇ ಎಕ್ಸ್ಪೆರಿಮೆಂಟ್ ಮಾಡೋಣ. ಎಲ್ಲಿ ನೆಕ್ಸ್ಟ್ ವರ್ಕ್ಶಾಪ್ ಅಲ್ಲಿ ಗದಗಲ್ಲಿ ಸಾಮೂಹಿಕ ಲಲಿತಾ ಸಹಸ್ರನಾಮ. ಎಲ್ಲರಿಗೂ ಅಲ್ಲ, ಯಾರು ಬ್ಲೈಂಡ್ ಫೋಲ್ಡ್ ಮಾಡೋರು ಯಾರು ಎಚ್ಚರ ಇರ್ತಾರೆ ಅವ್ರ ಕೈಯಲ್ಲಿ ಮಾಡ್ಸೋಣ. ಹ್ಮ್ ಸರಿ ಇಲ್ಲ, ಸರಿ. ಆ ವೈಬ್ರೇಷನ್ ತಗೊಳ್ಳೋಣ, ಎನರ್ಜಿ. ಹೌದು, ಒಳ್ಳೆ ವೈಬ್ರೇಷನ್ ಇತ್ತು ಇವತ್ತು. ಹೆಂಗಿದ್ರೆ ನಮಗೆ ಫಲಿತ ಮಾಸ್ಟರ್ ಸಿಕ್ಕಿದಾರಲ್ಲ, ಅವ್ರ ಕೈಯಲ್ಲಿ ಹೇಳ್ತದೆ. ಓಕೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರೇಮಲತಾ ಮಾಸ್ಟರ್ ಮಾತಾಡ್ತೀರಾ? ಸರ್ ನಮಸ್ತೆ. ನಮಸ್ತೆ ಮೇಡಮ್. ಅದೇ ನಾನು ಏನ್ ಕೇಳ್ಬೇಕು ಎಲ್ಲ ನೀವೇ ಹೇಳ್ಬಿಟ್ರಿ, ತುಂಬಾ ಅಷ್ಟೇ. ಚೆನ್ನಾಗಿ. ಅದೇ ಮೇಡಮ್ ಹೇಳಿದ್ರಲ್ಲ, ಅದು ನಂಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಲಲಿತಾ ಸಹಸ್ರನಾಮ ಅಂತ. ನಾನು ಹಂಗೆ ಪಿಲಿಪಿಲಿಂಗ್ ಕಂಡ್ಬಿಟ್ಕೊಂಡು ನೋಡಿದೆ, ಏನಂತ ಫಸ್ಟ್ ಅರ್ಥ ಆಗ್ಲಿಲ್ಲ. ನಾವು ಹೇಳ್ತೀವಿ ಆದ್ರೂನು ಗೊತ್ತೇ ಆಗ್ಲಿಲ್ಲ. ನೀನ್ ರಿಪೀಟ್ ಮಾಡಿ ನೋಡ್ತೀನಿ ಮತ್ತೆ ಅದು ಯೂಟ್ಯೂಬ್ ಅಲ್ಲಿ. ಯಾಕೆ ನೀವು ಸರ್ ಈಗ ವಿಷ್ಣು ಸಹಸ್ರನಾಮ ಯಾಕೆ ನಿಲ್ಸಿದ್ರಿ? ಯಾಕೆ ನಿಲ್ಸಿದೆ ಅಂತ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಅದು ಏನು ಅವಶ್ಯಕತೆ ಇಲ್ಲ, ಹೇಳಕ್ ಬರ್ತಾ ಇಲ್ಲ. ಬಾಯಲ್ಲಿ ಬರ್ತಾ ಇಲ್ಲ ನನಗೆ ಶುಕ್ಲಾಂಬರಧರ ವಿಷ್ಣು ಹೇಳಕ್ಕೆ ಆಗಲ್ಲ. ಹಂಗಾಗಿದೆ, ಆ ಸ್ಥಿತಿ ಆಗಿದೆ ಮೇಡಮ್ ನನಗೆ. ನಾ ಹೇಳಿದ್ನಲ್ಲ, ಇನ್ನೂ ದೇವ್ರಿಗೆ ದೀಪ ಹಚ್ತೀನಿ ಡೈಲಿ, ಅದೇ ದೊಡ್ಡ ವಿಚಾರ ಆಗಿದೆ ಅಂತ. ನಿಮ್ಮಲ್ಲೇ ದೇವ್ರಿದೆ, ದೇವ್ರು ನೋಡ್ತಾ ಇದೀವಿ ಹಂಗಿದ್ರೆ. ಹೌದು, ಅದೇ ನನಗೆ ಬಂದ ಅನುಭವ ಅಷ್ಟೇ. ನಾವು ಅದೇ ಸುಮಾರು ಇವಾಗ ಇಷ್ಟು ಎಲ್ಲ ತಿಳ್ಕೊಂಡು ಇಷ್ಟು ಕೇಳ್ಬೇಕಿತ್ತು, ಎಲ್ಲ ನೀವೇ ಹೇಳ್ಬಿಟ್ರಿ. ಅಷ್ಟೇ ಮೇಡಮ್, ಅಷ್ಟೇ. ತಪ್ಪಾಯ್ತಾ ಈಗ? ಇಲ್ಲ ಇಲ್ಲ, ಗೊತ್ತಾಯ್ತು, ಅಷ್ಟು ಚೆನ್ನಾಗಿ ತಿಳ್ಕೊಂಡು ಗೊತ್ತಾಯ್ತಲ್ಲ ಸರ್, ಎಲ್ಲ ಚೆನ್ನಾಗಿ ಹೇಳಿದ್ರಿ. ಹೌದು ಮೇಡಮ್. ನೀವು ಹೇಳ್ತಾ ಇರ್ತೀರಲ್ವ ಸಾಮೂಹಿಕ ಲಲಿತಾ ಸಹಸ್ರನಾಮ? ತುಂಬಾ ಹೇಳ್ತಾ ಇರ್ತೀವಿ, ಡೈಲಿ ಹೇಳ್ತೀವಿ ನಾವು. ಆದ್ರೂ ನಂಗೆ ಗೊತ್ತಾಗ್ಲಿಲ್ಲ, ಅವ್ರ ಮೇಡಮ್ ಹೇಳ್ತಿದ್ರು ನೋಡ್ರಿ.
ನಾನು ಒಂದ್ ನಿಮಿಷ ಹೇಳ್ತಾನೆ ಇದೀನಿ. ಅದಕ್ಕೆ ನಾನು ಕೇಳೋಣ ಈಗ ಫಸ್ಟ್ ಕೇಳ್ಬೇಕಾಗಿದೆ, ಆಮೇಲೆ ಈಗ ಹೇಳಿದ್ರಲ್ಲ ನೀವು ಲಲಿತಾ ಸಹಸ್ರನಾಮ ಅಂತ, ಆಮೇಲೆ ಗೊತ್ತಾಯ್ತು ಹೌದಾ ಅಂತ. ದಿನ ಹೇಳಿದ್ರು ನಂಗೆ ಗೊತ್ತಾಗ್ಲಿಲ್ಲ, ಅದ್ ಮತ್ತೆ ರಿಪೀಟ್ ಮಾಡಿ ಕೇಳ್ತೀನಿ ಅದು ಇವಾಗ ಯೂಟ್ಯೂಬ್ ಅಲ್ಲಿ. ಡೈಲಿ ಹೇಳ್ತಾರ ಅವ್ರು ಬಿಡಿ, ಮತ್ತೆ ಯಾಕೆ ರಿಪೀಟ್ ಮಾಡ್ತೀರಾ? ನಾಳೆ ಕುತ್ಕೊಳ್ರಿ ಧ್ಯಾನಕ್ಕೆ. ಹಾ ಹಾ ಶಿವಲೀಲಾ ಥ್ಯಾಂಕ್ ಯು. ಶಿವಲೀಲಾ ಮಾಸ್ಟರ್ ಮಾತಾಡಿ. ಹಾ ಸರ್, ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಹಾ ಸರ್, ನಾನು ಅವಾಗ ಅಂದ್ರೆ ನಂದ ಹೆಲ್ತ್ ಚೆನ್ನಾಗಿತ್ತಲ್ಲ ಸರ್, ಅವಾಗ ವಿಷ್ಣು ಸಹಸ್ರನಾಮ ಡೈಲಿ ಬೆಳಗ್ಗೆ ಸಾಯಂಕಾಲ 2 times ಹೇಳ್ತಾ ಇದ್ದೆ ಸರ್. ಆಮೇಲೆ ಹೆಲ್ತ್ ಯಾವಾಗ ಹಾಳಾಯ್ತು ಬಿಟ್ಟೆ ಬಿಟ್ಟೆ ಸರ್. ಇವಾಗ ಮರ್ತೇ ಹೋಗಿದೆ. 2 ವರ್ಷ ಹೇಳಿದ್ದೇನೆ ಸರ್, 2 times ಅಂತ 2 ವರ್ಷ ಹೇಳಿದ್ನಿ. ಸೊ ಆಮೇಲೆ ಬಿಟ್ಬಿಟ್ಟೆ ಸರ್. ಬಟ್ ಇವಾಗ್ಲೂ ಪೂಜೆದ್ದು ಹಂಗಾಗ್ತಿದೆ ಸರ್, ನನ್ಗೆ ಜಗಲಿ ಮೇಲೆ ಪೂಜೆ ಮಾಡ್ಬೇಕಂದ್ರೆ ಇಷ್ಟಾನೇ ಆಗ್ತಾ ಇಲ್ಲ ಸರ್. ಒಂದೊಂದ್ಸಲ ಬಲವಂತವಾಗಿ ಪೂಜೆ ಮಾಡ್ತೀನಿ, ಒಂದೊಂದ್ಸಲ ಮಾಡೋದೇ ಇಲ್ಲ ಸರ್. ದೀಪಾನು ಹಚ್ಚಕ್ ಮನ್ಸಾಗಲ್ಲ, ತಪ್ಪು ಮಾಡ್ತಾ ಇದ್ದಾನ ಅಂತ ಅನಿಸ್ತಿರುತ್ತೆ ಸರ್. ಒಂದೊಂದ್ಸಲ ಬೆಳಗಿನ ದೀಪ ಹಚ್ಬೇಕು ಅನ್ಸಂಗಿಲ್ಲ, ಸಾಯಂಕಾಲನು ದೀಪ ಹಚ್ಬೇಕು ಅನ್ಸಲ್ಲ. ಒಂದೊಂದ್ಸಲ ಫೋರ್ಸೇಬಲ್ ಆಗಿ ನಾನು ಹೆಂಗ ಹಾಳಾಗ್ತಾ ಇದ್ದೇನೆ ಅನ್ಕೊಂತಿರ್ತೀನಿ ಸರ್. ಹೋಗಿ ಹಚ್ಚು, ಹೆಂಗ್ ಮಾಡ್ತಾ ಇದೀಯ, ಹೋಗಿ ಹಚ್ಚು ಅಂತ ನನ್ ಮನ್ಸಿಗೆ ಬಲವಂತವಾಗಿ ಹೋಗಿ ದೀಪ ಹಚ್ತೇನೆ ಸರ್. ಪೂಜೆ ಅಂಕರು ಮಾಡೋದ್ ಬಿಟ್ಬಿಟ್ಟಿದ್ದೀನಿ. ಏನೋ ಹುಣ್ಣಿಮೆ ಇದ್ರೆ ಮಂಗಳಾರ ಇದ್ರೆ ಯಾವಾಗ್ಲೂ ಅದು ಬಲವಂತವಾಗಿ ಮಾಡ್ತಾ ಇದ್ದೀನಿ. ನಂಗೆ ಅನಿಸ್ತಿರುತ್ತೆ ಏನ್ ತಪ್ಪು ಮಾಡ್ತಾ ಇದ್ದಾನ ಅಂತ ಅನಿಸ್ತಿರುತ್ತೆ. ಆದ್ರೆ ನಂಗೆ ಫೋರ್ಸೇಬಲ್ ಆಗಿ ಮಾಡಕ್ ಇಷ್ಟ ಇಲ್ಲ ಸರ್. ಮಾಡಿದ್ರೆ ಮನಸ್ಫೂರ್ತಿಯಾಗಿ ಮಾಡ್ಬೇಕು, ಇಲ್ಲಪ್ಪ ಅಂದ್ರೆ ಮಾಡ್ಬಾರ್ದು ಅಂತ ನನ್ ಮನ್ಸಿನ ಭಾವನೆ ಸರ್. ಈಗ ಇವ್ರು ಹೇಳಿದ್ರಲ್ಲ ಯಾಕೆ ನೀವು ಮಾಡ್ತೀರಾ ಅಂತ, ಈಗ ನಾ ಮಾಡಿದ್ರೆ ಬಲವಂತವಾಗಿ ಮಾಡ್ಬೇಕಾಗ್ತದೆ. ಇಷ್ಟಪಟ್ಟು ಟ್ರೈನಿಂಗ್ ಆಗಲ್ಲ ಅದು. ಹಾ ಸರ್, ಹೌದು. ಹಾಗೆ ಬಲವಂತವಾಗಿ ಮಾಡಾಗ ಮನಸ್ಸು ಬರಲ್ಲ ಈಗ. ನನಗೂ ಹಂಗೆ ಆಗ್ತಿದೆ ಸರ್, ಬಲವಂತವಾಗಿ ಮಾಡಕ್ ಇಷ್ಟನೇ ಇಲ್ಲ. ಬಟ್ ದೀಪಾನು ಹಚ್ಬೇಕನ್ಸಲ್ಲ, ಪೂಜೆನೂ ಮಾಡ್ಬೇಕನ್ಸಲ್ಲ. ಹೂ ಅಂಕರು ಎಷ್ಟೊಂದು ಗಿಡಗಳನ್ನ ಬೆಳೆಸಿದ್ದೀನಿ ಸರ್, ಹೂ ಏರ್ಸ್ಬೇಕು ಅಂತ. ಅವಾಗ ಕೊಂಡೆ ತಂದು ಏರ್ಸಿದ್ದೆ. ಇವಾಗ ಎಷ್ಟಾಕೊಂದ್ ಹೂ ಆಗ್ಯಾವ, ಅವ್ನ ಯಾಕೆ ಹರಿಬೇಕು, ಹೂ ಯಾಕೆ ಹರಿಬೇಕು ಅಂತ ಒಂದು ಹಂಗೆ ಬಿಟ್ಬಿಡ್ತೇನೆ ಸರ್. ಅವ್ನು ಹೂನು ಹರಿದಿಲ್ಲ, ಏರ್ಸೋದೂ ಇಲ್ಲ, ದೇವ್ರಿಗೂ ಏರ್ಸೋದಿಲ್ಲ. ಹಿಂಗಾಗ್ಬಿಟ್ಟಿದೆ ಸರ್ ಇವಾಗ. ಕರೆಕ್ಟ್ ಮೇಡಮ್. ತಪ್ಪೇನ್ ಇಲ್ವಲ್ಲ ಸರ್? ಇವಾಗ ಏನ್ ಪೂಜೆ ಮಾಡ್ಲಿಲ್ಲ ಅಂದ್ರೆ, ದೀಪ ಹಚ್ಚಲಿಲ್ಲ ಅಂದ್ರೆ ತಪ್ಪೇನ್ ಇಲ್ವಲ್ಲ ಸರ್? ಇಲ್ಲ ಮೇಡಮ್, ಇಲ್ಲ, ಖಂಡಿತ ಇಲ್ಲ. ಹಾ ಸರ್. ಈಗ ಋಷಿ ಮುನಿಗಳು ಹಿಂದೆಲ್ಲ ಇದ್ರಲ್ಲಿ ಅಲ್ಲಿ ಎಲ್ಲಾರ ದೇವಸ್ಥಾನ ಕಟ್ಕೊಂಡಿದ್ ನೆನ್ಪು ಹೇಳಿದೀರ ನೀವು? ಇಲ್ಲ ಸರ್. ಎಲ್ಲಾದ್ರೂ ಅವರು ದೇವ್ರಿಟ್ಟು ಪೂಜೆ ಮಾಡಿದ್ದು ಏನಿಲ್ಲ. ಅವರು ಒಳಗೆ ದೇವರನ್ನ ಕಾಣ್ತಾ ಇದ್ರು. ಎಲ್ಲರೂ ಹೇಳ್ತಾ ಇದ್ದಿದ್ದು, ಇಲ್ಲಿವರೆಗೆ ಹೇಳಿದ್ದು, ನಿನ್ನೊಳಗಿದ್ದಾನೆ ಪರಮಾತ್ಮ, ಅವನನ್ನ ಹುಡುಕುವ ಪ್ರಯತ್ನ ಮಾಡುವಂತ. ನೀವು ವಿಗ್ರಹದಲ್ಲಿ ಯಾಕೆ ಹುಡುಕ್ತೀರಿ? ನೀವೊಂದು ಹೂ ಹಾಕೊಂತೀರಿ ನನ್ನೊಳಗಿರುವ ಪರಮಾತ್ಮನಿಗೆ ಅಂತ ಅನ್ಕೊಳ್ಳಿ. ತಲೆ ಮೇಲೆ ಎಣ್ಣೆ ಹಾಕ್ತಿರಿ. ತಮಾಷೆ ಅಲ್ಲ, ಇದನ್ನೆಲ್ಲ ಹೇಳಿದ್ದಾರೆ ದಾಸರು, ದಾಸ ಸಾಹಿತ್ಯದಲ್ಲೆಲ್ಲ ಹೇಳಿದ್ದಾರೆ. ನೀನು ವಿಗ್ರಹದಲ್ಲಿ ದೇವರಿದ್ದಾನೆ ಅಂತ ಹೇಳಿ ನೀವು ಅದಕ್ಕೆಲ್ಲ ಮಾಡೋದಾದ್ರೆ, ದೇವರು ನನ್ನೊಳಗಿರುವಾಗ ನಾನು ಸ್ನಾನ ಮಾಡಿರೋದು ದೇವರಿಗೆ ಅಭಿಷೇಕ ಅಂತ ತಿಳ್ಕೊಳ್ಳಿ. ಇದು ನಾನು ಹೇಳ್ತಾ ಇರೋದಲ್ಲ, ಎಲ್ಲ ದಾಸ ಸಾಹಿತ್ಯದಲ್ಲಿ ದಾಸರೆಲ್ಲ ಹೇಳಿದ್ದಾರೆ. ಎಲ್ಲ ಮಹಾತ್ಮರು ಕೂಡ ಅದ್ರ ಬೇರೆ ಬೇರೆ ಇದ್ರಲ್ಲೆಲ್ಲ ಹೇಳಿದ್ದಾರೆ. ಹಾಗೆ ಅವಾಗ ಏನಾಗ್ತದೆ, ಈ ಪಿಂಡಾಂಡವು ಕೂಡ ಬ್ರಹ್ಮಾಂಡ ಆಗ್ಬಿಡ್ತದೆ. ಪಿಂಡಾಂಡ ಬೇರೆ ಅಲ್ಲ, ಬ್ರಹ್ಮಾಂಡ ಬೇರೆ ಅಲ್ಲ, ಎಲ್ಲವೂ ಎರಡೂ ಒಂದೇ. ಮುಂದೆ ಕೃಷ್ಣನೇ ಹೇಳ್ತಾನೆ ಗೀತೆಯಲ್ಲಿ, ನಾನು ಹೇಗೆ ಸರ್ವಾಂತರ್ಯಾಮಿ ಆಗಿದ್ದೇನೆ ಅಂತಂದ್ರೆ, ಒಂದು ಮುತ್ತಿನ ಹಾರವನ್ನ ಜೋಡಿಸಿದರೆ ಅದ್ರ ಒಳಗೆ ಮುತ್ತಿನ ಹಾರಗಳು, ಎಲ್ಲ ಜೀವರಾಶಿಗಳು ಅನ್ನೋದು ಒಂದು ಮುತ್ತಿನ ಹಾರ, ಒಂದೊಂದು ಮುತ್ತು. ಆ ಎಲ್ಲ ಮುತ್ತಿನ ಹಾರ ಅನ್ನೋದನ್ನ, ಒಂದು ಹಾರ ಹೇಗಾಗ್ತದೆ, ಅದ್ರ ಒಳಗೆ ಒಂದು ದಾರ ಇರ್ತದೆ. ದಾರ ಕಾಣಿಸ್ತದೆ ನಮ್ಗೆ? ಇಲ್ಲ, ಹೊರಗಡೆಯಿಂದ ಮುತ್ತು ಮಾತ್ರ ಕಾಣಿಸ್ತಾ ಇರ್ತದೆ. ಆದ್ರೆ ಆ ಎಲ್ಲ ಮುತ್ತು ಯಾವುದ್ರ ಮೇಲೆ ನಿಂತಿರ್ತದೆ? ಆ ಒಳಗಿರೋ ಒಂದು ದಾರದ ಮೇಲೆ ನಿಂತಿರ್ತದೆ. ಆ ದಾರ ಬೇರೆ ಯಾರು ಅಲ್ಲ, ನಾನೇ ಆಗಿದ್ದೇನೆ ಅಂತ ಹೇಳಿ ಒಂದು ಒಳ್ಳೆ ಉದಾಹರಣೆ ಕೊಡ್ತಾನೆ ಕೃಷ್ಣ. ಹಾಗೆ ಆದ್ರೆ ನಮ್ಗೆ ಗೊತ್ತಿರಲ್ಲ ಅಷ್ಟೇ, ನಾವು ಒಪ್ಪಕ್ ರೆಡಿ ಇಲ್ಲ. ಯಾಕೆಂದ್ರೆ ಇಷ್ಟು ದಿವಸ ಈ ಒಂದು ವ್ಯವಸ್ಥೆಗೆ ಹೊಂದಿಕೊಂಡಿರ್ತೀವಲ್ಲ, ಅದು ಸತ್ಯವನ್ನ ನಾವು ಒಪ್ಪಕ್ಕೆ ರೆಡಿ ಇಲ್ಲ. ಭಯ, ಕಾರಣ ಏನಂದ್ರೆ ಭಯ. ತಪ್ಪು ಮಾಡ್ತಾ ಇದ್ದೀನಿ, ಏನು ದೇವ್ರೇನಾದ್ರು ಸೆಟ್ ಮಾಡ್ಕೊಂಡ್ಬಿಟ್ರೆ, ಶಾಪ ಕೊಟ್ಬಿಟ್ರೆ. ದೀಪ ದೀಪ ಯಾಕೆ ಹಚ್ತೀವಿ ಅಂದ್ರೆ, ದೇವರು ಮನೇಲಿ ಶಾಪ ಗೀಪ ಕೊಟ್ರೆ ಹೀಗೆ. ಹಂಗೆ ನಾವು ಯೋಗಿನಿಯರಾದ್ಮೇಲೆ ಖಂಡಿತ ಅವರು ಬಹಳ ಖುಷಿಯಾಗಿ ಅವರಾಗೆ ಬಂದು ಕೂತು ನಮಗೆ ಆಶ್ರಯಿಸ್ತಾರೆ. ಯಾಕೆಂದ್ರೆ ಅವರು ತಪಸ್ಸು ಮಾಡಕ್ ಆಗೋಲ್ಲ, ಅವರು ಧ್ಯಾನ ಮಾಡ್ಲಿಕ್ಕೆ ಆಗೋಲ್ಲ. ಯಾಕೆಂದ್ರೆ ದೈಹಿಕ ದೇಹ ಇರಬೇಕು ಧ್ಯಾನ ಮಾಡುವವರಿಗೆ. ಹಾಗಾಗಿ ಮಾಡೋರನ್ನ ನೋಡಿ ಅವ್ರು ಖುಷಿ ಪಡ್ತಾರೆ, ಮತ್ತೆ ಪ್ರೋತ್ಸಾಹ ಮಾಡ್ತಾರೆ. ಹಾಗಾಗಿ ಆತರ ಎಲ್ಲ ಯಾರು ತಿಳ್ಕೊಳ್ಳೋದು ಬೇಡ. ಓಕೆ ಮಾಸ್ಟರ್, ಇವತ್ತು ಭರ್ಜರಿ ಓಕೆ ಮಾಸ್ಟರ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ.
సగం అయిపోయిన తర్వాత లోక కళ్యాణక్కాಗಿ ಬಂದು సంకల్ప మంగళం బ్రహ్మర్షి పితామహ. భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణుడి మీద అసలు ఎవడవయ్యా నువ్వు అన్నాడు. ఇలాంటి మాటలు ఎప్పుడు నీ దగ్గర వినలేదే, వీడు అడగలేదు, వాడు చెప్పలేదు.